ನಿಮ್ಮನ್ನು ಸುಧಾ ಅಂತ ಕರಿಬೇಕಾ, ಸುಧಾಮ ಅಂತ ಕರಿಬೇಕಾ, ಅನ್ನಪೂರ್ಣೇಶ್ವರಿ ಅಂತ ಏನು ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಎಕ್ಸಾಕ್ಟ್ ಆಗಿ ಕರೆಕ್ಟ್ ಶ್ರೀ ಮನೆಯ ಅನ್ನಪೂರ್ಣೇಶ್ವರಿ. ಈ ಮನೆ ಅನ್ನಪೂರ್ಣೇಶ್ವರಿ. ಓಕೆ, ಅನ್ನಪೂರ್ಣೇಶ್ವರಿ ಬೇರೆಯವರಿಗೆಲ್ಲ ಆಗಕ್ ಸಾಧ್ಯ ಇಲ್ಲ. ಎಲ್ರಿಗೂ ದುಡ್ಡು ಕೊಟ್ಟೆ ಊಟ ಹಾಕೋದು. ಮದುವೆ ಆಗಿ ಈ ಮನೆ ಸೊಸೆಯಾಗಿ ಬಂದಾಗ ಏನ್ ಅನಿಸ್ತು? ಇನ್ನು ಚಿಕ್ಕ ವಯಸ್ಸು 19 ವರ್ಷ ನನಗೆ. ನಾವೇನ್ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ಸ್ಗಳು ಏನಲ್ಲ, ಎಲ್ಲ ಗಾಂಧಿ ಪಾಸ್ಗಳು. ನಮ್ದೇ ಆದ ಒಂದು ರೀತಿನಲ್ಲಿ ನಮ್ದೊಂದು ಬಡತನದ ಕುಟುಂಬ, ಹಾಗೆ ಬೆಳ್ಕೊಂಡು ಬಂದಿರೋದು. ಅರಿವೇ ಇಲ್ಲ. ಆಮೇಲೆ ಇವಾಗಿನ ತರ ಲವ್ ಮ್ಯಾರೇಜ್ ಅಂತ ಹೇಳಿದ್ರಪ್ಪ. ಹೌದು, ಖಂಡಿತ ಲವ್ ಮ್ಯಾರೇಜ್. ಹೇಗೆ ಆಯ್ತು ಅದು? ಹೇಗೆ ಅಂದ್ರೆ ಅಲ್ಲಿ ಮೆಡಿಕಲ್ ಶಾಪ್ ಇತ್ತು. ಆಕ್ಚುಲ್ ಆಗಿ ಮೆಡಿಕಲ್ ಶಾಪಿಗೆ ಹೋಗೋದಕ್ಕೆ ಮುಂಚೆನೆ ನಾನು ಮಿಷನ್ಗೆ ಹೋಗ್ತಾ ಇದ್ದೆ. ಅಕ್ಕಿ ಹಿಟ್ಟೋ ಗೋಧಿ ಹಿಟ್ಟೋ ಏನೋ ಬಿಸಿಸ್ಕೊಂಡ್ ಬರಕ್ ಹೋದಾಗ ಅವಾಗ ಈತ ಅಲ್ಲೆಲ್ಲೋ ಅಂಗಡಿ ಮುಂದೆ ಫ್ರೆಂಡ್ ಜೊತೆ ಮಾತಾಡ್ತಾ ನಿಂತು ನೋಡಿ, ಯಾರೋ ಈ ಹುಡುಗಿ ಅಂತ ಕೇಳಿದ್ರು. ಅವಾಗ ಕೇಳ್ದ, ಇಲ್ಲೇ 15ನೇ ಮನೆ ಗೌಡ್ರು ಕಣೋ, ಗೌಡ್ರು ಮಗಳು. ಸೊ ಆಗ ಅಶ್ವಥ್ ಅವರು ದೊಡ್ಡ ನಟ, ಖ್ಯಾತ ನಟ ಅಂತ ಎಲ್ರಿಗೂ ಗೊತ್ತಿತ್ತು. ಅಶ್ವಥ್ ಅವ್ರ ಮಗ ಅಂತ ಹೇಳಿ ಗೊತ್ತಿತ್ತು. ಅವ್ರ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾದ್ರು ಅಷ್ಟೇ, ಅವ್ರ ಪಾಡಿಗೆ ಅವರು ಪಂಚೆ ಉಟ್ಕೊಂಡು ತಾನೊಬ್ರೇ ಹೋಗೋರು, ಯಾರ ಜೊತೆನೂ ಏನು ಹೋಗ್ತಿರ್ಲಿಲ್ಲ. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ರೇಗ್ಸೋರು, ಸರ್ ಇವಳೇ ನಿಮ್ ಮಗನ್ ಇಷ್ಟಪಡ್ತಿರೋದು, ಇವಳೇ ನಿಮ್ ಮಗನ್ ಇಷ್ಟಪಡ್ತಿರೋದು. ಅವ್ರಲ್ಲಿ ಹೋಗ್ತಾ ಇದ್ರೆ ಬಟ್ ಅಶ್ವಥ್ ಅವರು ಮಗಳು ಅಂತ ನೋಡ್ಕೊಳ್ತಾರೆ, ಸೊಸೆ ಅಂತ ನೋಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಹೌದು, ಖಂಡಿತ ನೋಡ್ಕೊಳ್ಳಿ. ನೀವು ಅಷ್ಟೇ ಅಪ್ಪಾಜಿ ಅಂತೇಳಿ? ನಾನು ಅಲ್ವಾ, ಮಾವ ಅಂತ? ಇಲ್ಲ. ಆ ಭಾವನೆಗಳೇ ಬರ್ಲಿಲ್ಲ ಇಬ್ಬರಿಗೂ. 26 ವರ್ಷದಲ್ಲಿ ಏರ್ ಧ್ವನಿನಲ್ಲಿ ಅವ್ರ ಕೈಲಿ ಒಂದು ಮಾತು ಕೇಳಿಲ್ಲ. ಅಮ್ಮ ಸುಧಾ ಅಂತಾನೆ ಕರಿತಿದ್ರೆ ವಿನಃ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಕ್ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅನ್ನೋದಕ್ಕಿಂತ ಬಂದೇ ಇಲ್ಲ. ಅವರ ಕೊನೆಗಾಲದ ಆರೈಕೆ ನೀವೇ ಮಾಡಿರ್ಬೇಕು ಅಲ್ವಾ? ಅವ್ರಿಗೆ ಎಷ್ಟು ಮಟ್ಟಿಗೆ ನಮ್ಮ ಅವರ ಬಾಂಧವ್ಯ ಇತ್ತು ಅಂತಂದ್ರೆ, ನನ್ನ ಮಗನ್ಗೆ ಸೆಕೆಂಡ್ PUC ಅವ್ನು ಬೆಂಗಳೂರಿನಲ್ಲಿ ಸ್ವಿಮ್ಮಿಂಗ್ಗೋಸ್ಕರ ಅವನನ್ನ ಬೆಂಗಳೂರಿಗೆ ಸೇರಿಸಿದ್ದೀನಿ. ನಾನು ಆ ಕಡೆ ಹೋಗಿದ್ದೀನಿ. ಇಲ್ಲಿ ನಮ್ಮ ಅವನವ್ರಿಗೆ ಸ್ವಲ್ಪ ಹುಷಾರ್ ತಪ್ಪಿದೆ. ನಾನು ಮನೆಗೆ ಬಂದ್ರೆ ಏನು ಇಷ್ಟಿಷ್ಟುದ್ದ ಅವರು ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನೋಡೋಕ್ಕೆ ಸ್ವಲ್ಪ ಇದೇನಿದು ಒಂಥರ ಪೇಷಂಟ್ ಅಂದ್ರೆ ಪೇಷಂಟ್ ಥರನೇ ಕಾಣಿಸಿದ್ರು. ಇದೇನಪ್ಪ ಹಿಂಗ ಆಗ್ಬಿಟ್ಟಿದ್ದೀರಾ? ಒಂದೇ ಮಾತು ಅವ್ರು ಹೇಳಿದ್ರು, ನೀ ಬಂದಿಯಲ್ಲ, ನಾ ಸರಿ ಹೋಗ್ತೀನಿ. ನಮಸ್ಕಾರ. ನಿಮ್ಮನ್ನು ಸುಧಾ ಅಂತ ಕರಿಬೇಕಾ, ಸುಧಾಮ ಅಂತ ಕರಿಬೇಕಾ, ಅನ್ನಪೂರ್ಣೇಶ್ವರಿ ಅಂತ ಅನ್ನಪೂರ್ಣ ಏನು ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಎಕ್ಸಾಕ್ಟ್ ಆಗಿ ಕರೆಕ್ಟ್ ಅನ್ನಪೂರ್ಣೇಶ್ವರಿ, ಈ ಮನೆಯ ಅನ್ನಪೂರ್ಣೇಶ್ವರಿ ಅಂತ. ಈ ಮನೆ ಅನ್ನಪೂರ್ಣೇಶ್ವರಿ. ಓಕೆ, ಅನ್ನಪೂರ್ಣೇಶ್ವರಿ ಬೇರೆಯವರಿಗೆಲ್ಲ ಆಗಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆಲ್ಲ ನಾನು ಈ ಮನೆಯಲ್ಲೂ ಏನಿಲ್ಲ, ಎಲ್ರಿಗೂ ದುಡ್ಡು ಕೊಟ್ಟೆ ಊಟ ಹಾಕೋದು. ನಮ್ಮ ಮನೆ ಬಿಟ್ರು, ನಮ್ಮ ಬಿಟ್ಟು ನಮ್ಮ PG ಮಕ್ಕಳಿಗೆಲ್ಲ ಜೊತೆ ಪ್ರೀತಿ ಕೂಡ ಹಂಚುತ್ತಾ ಇದ್ದೀರಿ ನೀವು. ಅದು ಮಾತ್ರ. ಅದು ಸುಮ್ಮನೆ ವ್ಯಾಪಾರಕ್ಕಾಗಿ ಅಲ್ಲ. ಹೌದು, ವ್ಯಾಪಾರಕ್ಕೆ ನಾನು ಮಾಡ್ತಾ ಇಲ್ಲ, ಪ್ರೀತಿ ಹಂಚಿದ್ದೀರಾ ಊಟದ ಜೊತೆ. ಆ ಕಾರಣಕ್ಕೆ ನಾನು ಹೇಳಿದ್ದು, ಫಸ್ಟ್ ಮದುವೆ ಆಗಿ ಈ ಮನೆ ಸೊಸೆಯಾಗಿ ಬಂದಾಗ ಏನ್ ಅನ್ನಿಸ್ತು? ಇನ್ನು ಚಿಕ್ಕ ವಯಸ್ಸು 19 ವರ್ಷ ನನಗೆ. 19 ವರ್ಷ ತುಂಬಿತ್ತು. ಅರಿವೇ ಇಲ್ಲ. ಆಮೇಲೆ ಇವಾಗಿನ ತರ ಟಿವಿ ಮಾಧ್ಯಮ ಏನೂ ಇಲ್ಲ, ಬರೀ ಪೇಪರ್ ಒಂದೇ. ಆಮೇಲೆ ನಾವೇನ್ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ಸ್ಗಳು ಏನಲ್ಲ, ಎಲ್ಲ ಗಾಂಧಿ ಪಾಸ್ಗಳು, ಎಲ್ಲ ಜಸ್ಟ್ ಪಾಸ್ ಮಾಡ್ಕೊಂಡು ಬಂದಿರೋ ಅಂಥವ್ರು. ಹಾಗೆ ಎಕ್ಸ್ಪ್ರೋಜರ್ ಇಲ್ಲ, ಏನೂ ಇಲ್ಲ. ಇನ್ನು ನಮ್ದೇ ಆದ ಒಂದು ರೀತಿನಲ್ಲಿ ನಮ್ದೊಂದು ಬಡತನದ ಕುಟುಂಬ, ಹಾಗೆ ಬೆಳ್ಕೊಂಡು ಬಂದಿರೋದು. ಲವ್ ಮ್ಯಾರೇಜ್ ಅಂತ ಹೇಳಿದ್ರಪ್ಪ. ಹೌದು, ಖಂಡಿತ ಲವ್ ಮ್ಯಾರೇಜ್. ಹೇಗೆ ಆಯ್ತು ಅದು? ಹೇಗೆ ಅಂದ್ರೆ ಅಲ್ಲಿ ಮೆಡಿಕಲ್ ಶಾಪ್ ಇತ್ತು. ಮೆಡಿಕಲ್ ಶಾಪಿಗೆ ಹೋಗ್ತಾ ಇದ್ದೆ. ಆಕ್ಚುಲ್ ಆಗಿ ಮೆಡಿಕಲ್ ಶಾಪಿಗೆ ಹೋಗೋದಕ್ಕೆ ಮುಂಚೆನೆ ನಾನು ಮಿಷನ್ಗೆ ಹೋಗ್ತಾ ಇದ್ದೆ. ಅಕ್ಕಿ ಹಿಟ್ಟೋ ಗೋಧಿ ಹಿಟ್ಟೋ ಏನೋ ಬಿಸಿಸ್ಕೊಂಡ್ ಬರಕ್ ಹೋದಾಗ ಅವಾಗ ಈತ ಅಲ್ಲೆಲ್ಲೋ ಅಂಗಡಿ ಮುಂದೆ ಫ್ರೆಂಡ್ ಜೊತೆ ಮಾತಾಡ್ತಾ ನಿಂತು ನೋಡಿ, ಯಾರೋ ಈ ಹುಡುಗಿ ಅಂತ ಕೇಳಿದ್ರಂತೆ. ಅವಾಗ ಕೇಳ್ದ, ಇಲ್ಲೇ 15ನೇ ಮನೆ ಗೌಡ್ರು ಕಣೋ, ಗೌಡ್ರು ಮಗಳು ಅಂತ ಅನ್ಬಿಟ್ಟು ಅಂದ್ರೆ ನಾನು ಜಾತಿ ಹೇಳ್ತಾ ಇಲ್ಲ, ಗೌಡ್ರು ಮನೆ ಹುಡುಗಿ ಅಂತ ಹೇಳಿ ಹೇಳಿದ್ರಂತೆ. ಅಷ್ಟೇ, ಅದು ಎಲ್ಲ ನಮ್ಗೇನು ಗೊತ್ತಿಲ್ಲ. ಅಂತೆ ಪಂತೆ ಕಂತೆಗಳೆಲ್ಲ ನಮ್ಗೆ ಮದುವೆ ಆದ್ಮೇಲೆ ಗೊತ್ತಾಗಿದೆ. ಆಮೇಲೆ ನಮ್ಮ ಇವ್ರದ್ದು ಮೆಡಿಕಲ್ ಶಾಪ್ ಇತ್ತಲ್ಲ, ಮೆಡಿಕಲ್ ಶಾಪ್ ಮುಂದೆ ನಾನು, ನನ್ನ ತಂದೆ, ನಮ್ಮಮ್ಮ,
ಎಲ್ಲ ಹೋಗ್ಬೇಕಾದ್ರೆ ನಾನು ನಮ್ಮಪ್ಪನ ಹತ್ರ ನಮ್ಮಪ್ಪ ನಮ್ಮಮ್ಮ ನಡ್ಕೊಂಡು ಬರ್ತಾ ಇದ್ರು. ನಾನು ಸೈಕಲಲ್ಲಿ ನನ್ನ ಅಕ್ಕನ ಮಗಳನ್ನ ಮತ್ತೆ ಸಾಮಾನೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಂತೆ, ಅಲ್ಲ ಸಾಮಾನ ತಗೊಂಡು ಹೋಗ್ತಾ ಇದ್ದಂತೆ. ಅವಾಗ ಅದನ್ನ ನೋಡ್ಬಿಟ್ಟು ನನಗೂ ಇಂಥ ಹುಡುಗಿನೇ ಸಿಕ್ಬಾರ್ದ, ನಮ್ಮ ಅಪ್ಪ ಅಮ್ಮನ್ನ ಸೇವೆ ಮಾಡ ಅಂತ ಹುಡುಗಿ ಸಿಕ್ಬಾರ್ದ ಅಂತ ಅನ್ಕೊಂಡಿದ್ರಂತೆ. ಅನ್ಕೊಂಡಿದ್ದಕ್ಕೂ ನಮ್ಮ ಮೆಷಿನ್ ಹತ್ರ ಕಂಡಿದ್ದಕ್ಕೂ ಅದು ಕೋಇನ್ಸಿಡೆನ್ಸ್ ಆಗಿ ಆಮೇಲೆ ಫ್ರೆಂಡ್ ಕೈಲಿ ಒಂದು ಸಣ್ಣದಾಗ ಒಂದು ಲೆಟರ್ ಬರೆದು ಕಳ್ಸಿದ್ರು, ಇಷ್ಟೊತ್ತಿಗೆ ಸಿಗಕ್ಕಾಗತ್ತಾ ಅಂತ. ಅಷ್ಟೇ ನಮ್ದು ಶುರು ಆಗಿದ್ದು. ಮೆಡಿಕಲ್ ಶಾಪಿಗೆ ಹೋಗ್ತಾ ಇದ್ದೆ. ಆಮೇಲೆ ಅಲ್ಲಿ ಇವ್ರ ಸೈಕಲ್ ನೋಡಾದ್ಮೇಲೆ ಮೆಡಿಕಲ್ ಶಾಪಿಗೆ ಹೋಗ್ತಾ ಇದ್ದೆ. ನನ್ನ ಅಕ್ಕನಿಗೆ ಇದನ್ನ ಟ್ಯಾಬ್ಲೆಟ್ಸ್ ತಗೊಂಡ್ ಬರಕ್ಕೆ, ಆಮೇಲೆ ಅವಳು ಡೆಲಿವರಿ ಟೈಮ್ನಲ್ಲಿ ಇದನ್ನೆಲ್ಲ ತಗೊಂಡ್ ಬರಕ್ ಹೋಗ್ತಾ ಇದ್ದೆ. ಅವಾಗ ಹಾಗೆ ಈಗ ಬರ್ದಿರೋದೇನು ಸಿಗಕ್ಕಾಗತ್ತಾ ಅಂತ ಹೇಳಿ ಅಷ್ಟೇ ತಾನೆ? ಅಷ್ಟೇ, ಇನ್ನೇನು ಎಕ್ಸ್ಪ್ರೆಸ್ ಮಾಡಿದವರು ಎಂತದಿಲ್ಲ. ಅಲ್ಲಿ ಸಿಗಕ್ಕಾಗತ್ತಾ 6:30 ಎಷ್ಟೊತ್ತಿಗೆ ಅಂತ ಹೇಳಿದ್ರು. ಇದೆಲ್ಲ ಫೀಲ್ಡ್ ನಮ್ಮ ಟೈಮ್ನಲ್ಲಿ. ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಇಲ್ಲಿಂದ ಎಂತ ಸಾವುಕಾರ್ ಚೆನ್ನಯ್ಯ ರೋಡಲ್ಲಿ ಇಲ್ಲಿ ಆ ಪೊಲೀಸ್ ಸ್ಟೇಷನ್ ಎದುರುಗಡೆ ಫೀಲ್ಡ್ ಇತ್ತು. ಈತ ಅಲ್ಲಿ ಬಂದು ಕೂತಿದ್ರು. ನನ್ನ ಫ್ರೆಂಡ್ ಸುಮಿ ಅಂತ ಹೇಳಿ ಅವಳು ನನ್ನನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಲು. ಅವಾಗ 6 ಗಂಟೆಗೆಲ್ಲಾನು ಕತ್ಲೆ ಆಗ್ಬಿಡೋದು. 6 ಗಂಟೆ ಒಳಗೆ ನಾವು ಮನೆಗೆ ಸೇರ್ಬೇಕಿತ್ತು. ಅಂತದ್ರಲ್ಲಿ 6:30 ಸಿಗಕ್ಕಾಗತ್ತಾ ಅಂತ ಹೇಳಿ ಹಾಕಿದ್ರು. ಅಲ್ಲಿ ಬಿಟ್ಬಿಟ್ಟು ಅವಳು ಹೊಟ್ಟೋದ್ಲು. ನನ್ಗೆ ಎಲ್ಲ ಫ್ರೆಂಡ್ ಆಗಿರೋಣ ಅಂತ ಹೇಳ್ದೆ. ಫ್ರೆಂಡ್ ಗಿಂಡೆಲ್ಲ ಇಲ್ಲ, ಮದುವೆ ಮಾಡ್ಕೊಳ್ಳೋಕೆ ಅಂತಾನೆ ನಾನು ಕೇಳ್ತಿರೋದು ಅಂತ ಡೈರೆಕ್ಟ್. ಯಾವ್ದು ಪಾರ್ಕ್ ಸುತ್ತಿದ್ದು, ಸಿನಿಮಾ ಸುತ್ತಿದ್ದೆಲ್ಲ ಎಂತದೂ ಇಲ್ಲ. ಮರ ಸುತ್ತಿದ್ದು, ಮರದ ಕೆಳಗೆ ಕೂತ್ಕೊಳ್ಳೋದು, ಆಮೇಲೆ ಕದ್ದು ಮುಚ್ಚಿ ಓಡಾಡೋದು, ಅವೆಲ್ಲ ಎಂತದೂ ಇಲ್ಲ. ನಮ್ಮ ಮನೆ ಮುಂದೆ ಮೆಡಿಕಲ್ ಶಾಪ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ಮುಂದೆ ಹೋಗೋದು. ಒಂದ್ ಫೈನ್ ಡೇ ಇವರು ಅವ್ರ ತಂದೆನ ಅಂಗಡಿಗೆ ಕರೆಸ್ಬಿಟ್ಟು, ಈ ತರ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಆದ್ರೆ ಹುಡುಗಿ ಸ್ವಲ್ಪ ಕಪ್ಪಿದ್ದಾಳೆ ಅಂತ ಹೇಳಿದ್ರಂತೆ. ನಿನ್ಗಿಷ್ಟನಾ? ಗೋ ಹೆಡ್, ಅಷ್ಟೇ ಅವ್ರದ್ದು ಉತ್ತರ, ನಮ್ಮ ಮಾವನವ್ರದ್ದು. ಹಾಗಾಗಿ ನನ್ನ ಫ್ರೆಂಡ್ಗೂ ಗೊತ್ತಾಗಿ, ನನ್ನ ಫ್ರೆಂಡ್ ಅವರು ಒಂದು ಸಾಂಪ್ರದಾಯಿಕ ಆಗ್ಬೇಕಲ್ಲ, ಹಾಗ ನನ್ನ ಫ್ರೆಂಡ್ ತಂದೆ ತಾಯಿ ಸಾಂಪ್ರದಾಯಿಕವಾಗಿ ಬರ್ಬೇಕು. ನಮ್ಮಲ್ಲಿ ಹುಡುಗಿ ಮನೆಯವರೇ ಹುಡುಗನ ಮನೆಗೆ ಬರ್ಬೇಕು. ಹಾಗಾಗಿ ಇವ್ರ ಮನೆಗೆ. ಸೊ ಆಗ ಅಶ್ವಥ್ ಅವರು ದೊಡ್ಡ ನಟ, ಖ್ಯಾತ ನಟ ಅಂತ ಎಲ್ರಿಗೂ ಗೊತ್ತಿತ್ತು. ಅಶ್ವಥ್ ಅವ್ರ ಮಗ ಅಂತ ಹೇಳಿ ಗೊತ್ತಿತ್ತು. ಅಲ್ಲ, ಅವರು ಮೆಡಿಕಲ್ ಇದಕ್ಕೆ ಪೋಸ್ಟ್ ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ಎಂತ ಸರಳ ಜೀವಿ ಅನ್ನೋದು ನಮ್ಗೆ ಅಲ್ಲಿ ನೋಡ್ದಾಗ್ಲೇನೆ ಗೊತ್ತಾಗಿದ್ವಿ. ಅವ್ರ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾದ್ರು ಅಷ್ಟೇ, ಅವ್ರ ಪಾಡಿಗೆ ಅವರು ಪಂಚೆ ಉಟ್ಕೊಂಡು ತಾನೊಬ್ರೇ ಹೋಗೋರು, ಯಾರ ಜೊತೆನೂ ಏನು ಹೋಗ್ತಿರ್ಲಿಲ್ಲ, ಎಂಥದೂ ಇಲ್ಲ. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ರೇಗ್ಸೋರು, ಸರ್ ಇವಳೇ ನಿಮ್ಮ ಮಗನ್ ಇಷ್ಟಪಡ್ತಿರೋದು, ಇವಳೇ ನಿಮ್ಮ ಮಗನ್ ಇಷ್ಟಪಡ್ತಿರೋದು ಅಂದ್ರೆ ಅವ್ರಲ್ಲಿ ಹೋಗ್ತಾ ಇದ್ರೆ ಸುಮ್ಮನೆ ಇಲ್ಲಿ ಕಿಟ್ಲೆ ಮಾಡ್ತಾರೆ. ಇಲ್ಲಿ ಈ ಮನೆಗೆ ಬಂದಾಗ, ದೊಡ್ಡ ಖ್ಯಾತ ನಟರ ಮನೆಗೆ ಬಂದಾಗ ಒಂದು ಯಾವುದೋ ಒಂದು ಜವಾಬ್ದಾರಿ, ನಡ್ಕೊಳ್ಳೋ ರೀತಿ ಯಾವ ರೀತಿ ಇರಬೇಕು ಅಂತ ಒಂದು ಕನ್ಫ್ಯೂಷನ್ ಇರಲಿಲ್ಲ, ಏನು ಗೊತ್ತಿಲ್ಲ, ಎಂತ ಝೀರೋ ಇಂದ ಸರ್. ಒಂದು ನಡವಳಿಕೆಯಿಂದ ಇರ್ಬೋದು, ಯಾರ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋದೆಲ್ಲ ಅದೊಂದು ಬೇಸಿಕ್ ನಾಲೆಡ್ಜ್. ನಮ್ಮ ಅಪ್ಪ ಅಮ್ಮ ಏನಂದ್ರೆ ತಗ್ಗಿ ಬಗ್ಗಿ ನಡಿಬೇಕು, ಅವರು ಮುಂದೆ ಎದುರು ವಾದಿಸ್ಬಾರ್ದು, ಮಾಡಬಾರ್ದು, ಈ ತರ ಒಂದು ಹೇಳಿ ಇದು ಮಾಡಿದ್ರೆ ವಿನಃ ಅವೆಲ್ಲ ಏನು ಹೇಳಿದೆ ಇಲ್ಲ. ಯಾಕೆಂದ್ರೆ ಅವ್ರು ಆ ಥರ ನಡ್ಕೊಳ್ದೇ ಇರೋದ್ರಿಂದ ನೀನು ಈಗ ನಡಿಬೇಕು ಅಂತಲೂ ನಮ್ಗೆ ಹೇಳ್ಕೊಡೋಕೆ ಅವಕಾಶನೇ ಇಲ್ಲ. ಈಗ ನಾನು ತಪ್ಪು ಮಾಡಿದ್ರೆ, ತಪ್ಪು ಮಾಡಿದಾಗ ಏನಾಗುತ್ತೆ, ನೀ ತಪ್ಪು ಮಾಡಬೇಡ ಅಂತ ಹೇಳೋದಕ್ಕೆ ಒಂದು ಧೈರ್ಯ ಇರುತ್ತೆ. ನಾನೇ ತಪ್ಪು ಮಾಡ್ದಿದಾಗ ನಿಮ್ಗೆ ಯಾಕೆ ನಾನು ಹೇಳಿ. ಆದರೂ ಒಬ್ಬ ಖ್ಯಾತ ಹಿರಿಯ ನಟ ಎಂಬ ಒಂದು ತಲೆಯಲ್ಲಿ ಒಂದು ಇದ್ದೇ ಇರ್ತದೆ, ಅವರ ಜೊತೆ ಯಾವ ರೀತಿ ನಡ್ಕೋಬೇಕು. ಬಟ್ ಅವರು ಹೇಗೆ ಸ್ವೀಕಾರ ಮಾಡಿದರು ಸರ್? ಅವ್ರು ಮಾಮೂಲಿ ಮನುಷ್ಯರಾಗೆ ಇದ್ದಿದ್ರಿಂದ ನಂಗೆ ಆ ಭೇದ ಭಾವನೆ ಗೊತ್ತಾಗ್ಲಿಲ್ಲ ಸರ್. ಅವರು ನಾನು ದೊಡ್ಡ ನಟ ಅನ್ನೋದು ಒಂದು ಇದು ಮಾಡೋದಾಗ್ಲಿ ಏನೂ ಇಲ್ಲ. ಇವ್ರ ಮನೆಗೆ ಬಂದ ತಕ್ಷಣ ನಾನು ಮುಂಚೆಯಿಂದನೂ ಸ್ವಲ್ಪ ತರಕಾರಿ ಗಿರ್ಕಾರಿ ಎಲ್ಲ ಏನೂ ತಿಂತಿರ್ಲಿಲ್ಲ ಸರ್. ಬರೀ ಹುಳಿ ತಿಂತಾ ಇದ್ರು, ಹೋಳೆಲ್ಲ ತೆಗೆದು ತಟ್ಟೆ ಕೆಳಗೆ ಹಾಕ್ಬಿಟ್ಟು ನಮ್ಮ ಅಪ್ಪಂಗೆ ಗೊತ್ತಾಗಬಾರ್ದು ಅಂತ ಹೇಳಿ ಆ ಥರ ತಿಂತಾ ಇದ್ದಿದ್ದು. ಏನು ಅಡುಗೆನೂ ಬರ್ತಾ ಇರಲಿಲ್ಲ. ಇಲ್ಲಿ ಅದನ್ನ ನಮ್ಮ ಮನೇಲಿ ಹೇಳಿದ್ರು, ಏನ್ ತಿನ್ನಲ್ಲ, ಏನ್ ಇದು ಮಾಡಲ್ಲ ಅಂತ ಹೇಳಿ ಕೇಳಿದಾಗ, ಕಾಫಿ ಹಾಲು ಟೀ ಏನು ಕುಡಿಯಲ್ಲ,
ಅನ್ನ ಒಂದು ಮಾಡಕ್ ಬರುತ್ತೆ, ಇನ್ನೇನು ಬರಲ್ಲ ಅಲ್ಲಿ ನಾನ್ ಅಂತ ನಮ್ಮ ಇಲ್ಲ ವೆಜ್. ಮನೆಯಲ್ಲಿ ವೆಜ್ಜೆ. ಹಾಂ, ದೂರದ ರಿಲೇಷನ್ ಮದುವೆ ದಿನ ಗೊತ್ತಾಯ್ತು. ಓ ಓಕೆ ಓಕೆ. ಆವಾಗ ಇಲ್ಲಿ ನಮ್ಮ ಮಾವನವರು ಕೇಳಿದ್ರು ನನ್ನನ್ನ. ಮದುವೆ ಗುರುವಾರ ಆಯ್ತು, ಶುಕ್ರವಾರ ಮನೆಗೆ ಬಂದ್ವಿ. ಶುಕ್ರವಾರ ಮನೆಗೆ ಬಂದಾಗ ಸಂಜೆ ಹೀಗೆ ಅಡುಗೆ ಮನೆಯಲ್ಲಿ ಎಲ್ಲ ಕೂತ್ಕೊಂಡಿದ್ವಿ. ಅವಾಗ ನಿನ್ಗೇನು ತರಕಾರಿ ಇಷ್ಟ ಅಮ್ಮ ಅಂದರು. ನೀನು ಹಿಂಗೆ ಕೇಳ್ತಿದಾರಲ್ಲ, ನಾನು ಏನು ಹೇಳಬೇಕು, ನಂಗೆ ಏನು ತರಕಾರಿ ಇಷ್ಟ, ಈ ಹೇಗೆ ಏನು ಹೇಳೋದು, ಬೂದ್ಗುಂಬಳಕಾಯಿ ಅಂತ. ಬೂದ್ಗುಂಬಳಕಾಯಿ ಅಂದ ತಕ್ಷಣನೇ ತಾನೇ ಹೋಗಿ ಇಲ್ಲಿ ಜನತಾ ಅಂಗಡಿ, ತರಕಾರಿ ಅಂಗಡಿ ಇದೆ, ಅಲ್ಲಿ ಹೋಗಿ ಬೂದ್ಗುಂಬಳಕಾಯಿ ತೊಗೊಂಡು ಬಂದು ನಮ್ಮ ಅತ್ತೆಯವ್ರಿಗೆ ಹೇಳಿ ಮಜ್ಜಿಗೆ ಹುಳಿ ಮಾಡಿಸೋದು. ಅಲ್ಲಿಂದ ಒಂದು ಅಲ್ಲಿ ಶುರು ಆಯ್ತಲ್ಲ. ಕಾಫಿ ಮಾಡ್ಲಿಕ್ಕೆ ಬರ್ತಾ ಇರಲಿಲ್ಲ? ಏನೂ ಬರ್ತಿರ್ಲಿಲ್ಲ ಸರ್, ಖಂಡಿತ. ನಮ್ಮ ತಂದೆ ಮನೆಯಲ್ಲಿ ಬಟ್ಟೆ ಹಿಂಡಿ ಮಾಡ ಅಂತ ಕಾಫಿ, ಅದೊಂದು ಚೂರು ಐಡಿಯಾ ಇತ್ತು. ನಮ್ಮ ಅಮ್ಮನಿಗೆಲ್ಲ ಸ್ವಲ್ಪ ಜೋರು ಮಾಡ್ಕೊಂಡೆ, ಹೋಗಮ್ಮ ನಮ್ಮ ಅಪ್ಪ ಬಂದಾಗ್ಲೂ, ನಮ್ಮ ತಾಯಿ ಪೀರಿಯಡ್ಸ್ ಆದಾಗ ಹೊರಗಡೆ ಕೂತ್ಕೊಳ್ತಿದ್ದಾಗ್ಲೂ ಊಟ ಸಹ ಹಾಕ್ತಿರ್ಲಿಲ್ಲ. ಅಣ್ಣ ಬರ್ತಾರಲ್ಲ, ಅಣ್ಣನ ಕೈಲಿ ಹಾಕಿಸ್ಕೊ, ಈ ಕಡೆಯಿಂದ ತೆಗೆದು ಆ ಕಡೆ ಇದು ಮಾಡ್ತಿರ್ಲಿಲ್ಲ. ಏನಂದ್ರೆ ಕೆಲಸ ನಮ್ಮ ಮನೇಲೇನು ಕೆಲಸದವ್ರು ಇರ್ಲಿಲ್ಲ, ಕೆಲಸ ಹಂಚ್ಕೊಳ್ತಾ ಇದ್ದಿದ್ದು ಎಲ್ಲ ನಮ್ಮ ಅಕ್ಕಗೆ ನೀ ಮಾಡೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಎಲ್ಲ ಕಡೆನೂ ಏನೂ ಕೆಲಸ ಮಾಡದೆ ಸುಮ್ಮನೆ ಹಾಗೆ ಬರ್ತಿದ್ವಿ. ಬಟ್ಟೆ ಗಿಟ್ಟೆ ಎಲ್ಲ ನಾವೇ ಒಕ್ಕೊಳ್ತಾ ಇದ್ವಿ, ಅದೆಲ್ಲ ಮಾಡ್ತಾ ಇದ್ವಿ. ಬಟ್ ಅಡುಗೆ ಕೆಲಸ ಎಲ್ಲ ಏನೂ ಬರ್ತಿಲ್ಲ. ಕಾಫಿ ಹೇಗೆ ಮಾಡ್ತಿದ್ರು ನೋಡ್ಕೋತಾ ಇದ್ದೆ. ಆಂಬಡೆ ಒಂದು ಮಾಡಕ್ ಬರ್ತಾ ಇತ್ತು. ಅಂದ್ರೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಗೊತ್ತಿಲ್ಲ. ಮನೆಯಲ್ಲಿ ಎಲ್ಲ ರೆಡಿ ಮಾಡಿಕೊಟ್ರೆ ಅದನ್ನ ತಟ್ಟಿ ಎಣ್ಣೆಗೆ ಹಾಕ್ತಾ ಇದ್ದೆ ಅಷ್ಟೇ, ಇನ್ನೇನು ಬರ್ತಿರ್ಲಿಲ್ಲ. ಬಟ್ ಅಶ್ವಥ್ ಅವರು ಮಗಳು ಅಂತ ನೋಡ್ಕೊಳ್ತಾರೆ, ಸೊಸೆ ಅಂತ ನೋಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಹೌದು, ಖಂಡಿತ ನೋಡ್ಕೊಳ್ಳಿಲ್ಲ. ನೀವು ಅಷ್ಟೇ ಅಪ್ಪಾಜಿ ಅಂತೇಳಿ? ನಾನು ಅಲ್ವಾ, ಮಾವ ಅಂತ? ಇಲ್ಲ 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 ಇಲ್ಲ. ನಮ್ಮ ಯಾವ ಒಂದು ಇದರಲ್ಲೂ ಆ ಭಾವನೆಗಳೇ ಬರಲಿಲ್ಲ ಇಬ್ಬರಿಗೂ. 26 ವರ್ಷದಲ್ಲಿ ಒಂದು ಏರ್ ಧ್ವನಿನಲ್ಲಿ ಅವ್ರ ಕೈಲಿ ಒಂದು ಮಾತು ಕೇಳಿಲ್ಲ. ಓಕೆ. ಅಮ್ಮ ಸುಧಾ ಅಂತಾನೆ ಕರೀತಿದ್ರೆ ವಿನಃ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಕ್ ಸಾಧ್ಯನೇ ಇಲ್ಲ. ಅನ್ನೋದಕ್ಕಿಂತ ಬಂದೇ ಇಲ್ಲ ಸರ್. ಅವರ ಕೊನೆಗಾಲದ ಆರೈಕೆ ನೀವೇ ಮಾಡಿರ್ಬೇಕು ಅಲ್ವಾ? ಅವ್ರಿಗೆ ಎಷ್ಟು ಮಟ್ಟಿಗೆ ನಮ್ಮ ಅವರ ಬಾಂಧವ್ಯ ಇತ್ತು ಅಂತಂದ್ರೆ, ನನ್ನ ಮಗನಿಗೆ 2nd PUC ಅವ್ನು ಬೆಂಗಳೂರಿನಲ್ಲಿ ಸ್ವಿಮ್ಮಿಂಗ್ಗೋಸ್ಕರ ಅವನನ್ನ ಬೆಂಗಳೂರಿಗೆ ಸೇರಿಸ್ಬಿಟ್ಟಿದ್ವಿ. ಏನೋ ನಾನು ಹೋಗಿ ಜೊತೆನಲ್ಲಿ ಕೂತ್ಕೊಂಡ್ರೆ ಏನಾದ್ರು ಓದ್ತಾನೇನೋ, ಸ್ಪೋರ್ಟ್ಸ್ಗೋಸ್ಕರನೇ ಅವನು ಸ್ವಿಮ್ಮಿಂಗ್ಗೋಸ್ಕರನೇ ಎಜುಕೇಷನ್ನೇ ಸೆಕೆಂಡ್ರಿ ಆಗಿ ತೊಗೊಂಡು ನಾವು ಮುಂದುವರ್ಸ್ಕೊಡೋಗಿದ್ದು. ನಾನು ಆ ಕಡೆ ಹೋಗಿದ್ದೀನಿ, ಇಲ್ಲಿ ನಮ್ಮ ಅವನವ್ರಿಗೆ ಸ್ವಲ್ಪ ಹುಷಾರು ತಪ್ಪಿದೆ. ನಾನು ಮನೆಗೆ ಬಂದರೆ ಏನು ಇಷ್ಟಿಷ್ಟುದ್ದ ಅವರು ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅವ್ರು ಆ ಥರ ಗಡ್ಡ ಎಲ್ಲ ಬಿಟ್ಕೊಂಡಿದ್ದು 1 ದಿನ 2 ದಿನದ ಗಡ್ಡ ಕೂಡ ನೋಡಿಲ್ಲ ನಾವು. ಎಲ್ಲ ಇದು ಮಾಡಿಕೊಂಡು ನೋಡೋಕ್ಕೆ ಸ್ವಲ್ಪ ಇದೇನಿದು ಒಂಥರ ಪೇಷಂಟ್ ಅಂದರೆ ಪೇಷಂಟ್ ಥರನೇ ಕಾಣಿಸಿದ್ರು. ಅಪ್ಪ ಇದೇನಪ್ಪ ಹಿಂಗೆ ಆಗ್ಬಿಟ್ಟಿದ್ದೀರಾ ಅಂತಂದೆ. ಒಂದೇ ಮಾತು ಅವ್ರು ಹೇಳಿದ್ರು, ನೀ ಬಂದಿಯಲ್ಲ ನಾ ಸರಿ ಹೋಗ್ತೀನಿ ಸುಮ್ಮನೆ. ನನಗೆ ಈ ಪ್ರೊಫೆಷನ್ ಹಿಡಿದು SBI ನಲ್ಲಿ ಶುಕ್ರವಾರ ಅಂದ್ರೆ SBI ಅದಲ್ಲ, ಎಲ್ಲ ಬ್ಯಾಂಕ್ನಲ್ಲೂ ಶುಕ್ರವಾರ ಪೂಜೆ ಮಾಡ್ತಾರೆ. ಹಾಗೆ ಶುಕ್ರವಾರದ್ದು ಪೂಜೆಗೆ ಚರ್ಪು ನಾನು ತಗೊಂಡು ಹೋಗ್ಬೇಕಿತ್ತು. ನಾನು ನನ್ನ ಮಗ ಇಬ್ಬರೂ ಚರ್ಪೆಲ್ಲ ಮಾಡಿಕೊಂಡು ಇಲ್ಲಿ ಪೇಪರ್ ಪ್ಲೇಟ್ಸ್ ತಗೊಳಕ್ಕೆ ಅಂತ ಹೋದ್ವಿ. ಆ ಪೇಪರ್ ಪ್ಲೇಟ್ಸ್ ತಗೊಂಡು ಹೊರಗಡೆ ಬರ್ತಾ ಇದ್ದೀನಿ. ಬಂದಾಗ ಅಲ್ಲೊಂಚೂರು ಇಳಿಜಾರಿತ್ತು. ಆ ಇಳಿಜಾರ್ನಲ್ಲಿ ಒಂಚೂರು ಕಾಲು ಟ್ವಿಸ್ಟ್ ಆಗೋಯ್ತು, ಜಾರ್ಬಿಟ್ಟು ಅಲ್ಲೇ ಕೂತ್ಕೊಂಡ್ರೆ ನನಗೆ ಹೇಳಕ್ಕೆ ಆಗ್ಲಿಲ್ಲ. ಅಂದ್ರೆ ಫುಲ್ ಲಿಗಮೆಂಟ್ ಟೇರ್ ಆಗಿದೆ. ಆಮೇಲೆ ಗೊತ್ತಾಗಿದೆ ಲಿಗಮೆಂಟ್ ಟೇರ್ ಅಂತ. ಫುಲ್ ಕಾಲಲ್ಲೆಲ್ಲ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಯ್ತು. ನನ್ನನ್ನು ಅಲ್ಲೇ ಕೂಡಿಸ್ಬಿಟ್ಟು ನನ್ನ ಮಗ ತೊಗೊಂಡೋಗಿ ಬ್ಯಾಂಕಿಗೆ ಐಟಮ್ಸ್ನೆಲ್ಲ ಕೊಟ್ಬಿಟ್ಟು ಬಂದು ಇಮಿಡಿಯೇಟಾಗಿ ಅಲ್ಲೇ ಒಂದು ಆಟೋ ಇತ್ತು. ಆಟೋ ಹತ್ತಿ ಕೂತ್ಕೊಳ್ಳೋಕ್ಕೂ ಆಗಲಿಲ್ಲ. ಇಬ್ಬರು ಎಲ್ಲ ಹಿಡ್ಕೊಂಡ್ರು. ಹಾಗೆ ಕಾಲಿಟ್ಕೊಳ್ಳೋ ಜಾಗದಲ್ಲೇ ಕೂತ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದ್ವಿ.
ಆಮೇಲೆ ಸೀದಾ ಇವ್ರಿಗೆ ಗೊತ್ತಾಯ್ತು, ಇವ್ರೇನು ಅವಾಗ ಆಗ್ತಾನೆ ಫೋನ್ ಮಾಡಿದ್ರು, ಏನು ಅಂತ ಹೇಳಿ ಅಯ್ಯಪ್ಪ ಅಂತ ಇದೆ, ಅವ್ರು ಎಕ್ಸ್ರೇ ಮಾಡ್ತಿದ್ದಾಗ. ಅವಾಗ ಕೇಳಿದ್ರು ಏನಾಯ್ತು ಅಂತ. ಇವ್ರು ಫೋನ್ ಮಾಡೋದು ನನಗೆ ಏಟ್ ಬಿದ್ದಿರೋದು ಇವ್ರಿಗೆ ಗೊತ್ತಿಲ್ಲ. ಇವ್ರು ಫೋನ್ ಮಾಡಿದ್ರು, ಈ ಥರ ಇಲ್ಲ ಈಗ ಏಟಾಗಿದೆ, ಈ ಥರ ಬಿದ್ದುಬಿಟ್ಟೆ, 2 ಆ್ಯಂಕಲ್ಲುವೆ ಇದಾಗಿದೆ, ಏಟಾಗಿದೆ, ಲಿಗಮೆಂಟ್ ಟೇರ್ ಆಗಿದೆಯಂತೆ, 1.5 ತಿಂಗಳು ರೆಸ್ಟು ಹೇಳಿದ್ದಾರೆ ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ಆವಾಗ ವೆಸ್ಟರ್ನ್ ಟಾಯ್ಲೆಟ್ ಇರಲಿಲ್ಲ. ಆಗೇನು ಮಾಡಿದ್ರು, ಸೀದಾ ನಮ್ಮ ತಂದೆ ಮನೆಗೆ ಕಳಿಸ್ಬಿಟ್ರು. ನಮ್ಮ ತಂದೆ ಮನೆಯಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಅಂಥೇಳಿ ಅಲ್ಲೇ ಫಸ್ಟು ರೆಸ್ಟು, ಆಮೇಲೆ ಪ್ರತಿದಿನವೂ ಫಿಸಿಯೋಥೆರಪಿಗೆ ಹೋಗಬೇಕಿತ್ತು. ಇವತ್ತು ಬಿದ್ದಿದ್ದೀನಿ. ಮಾರನೇ ದಿನವೇ ನಮ್ಮ ಮಾವನವ್ರು ಬಂದರು, ಜೋಬಲ್ಲಿ ಇದ್ದಿದ್ದ ದುಡ್ಡೆಲ್ಲ ತೆಗೆದು ನನಗೆ ಕೊಟ್ಬಿಟ್ಟು 30 ರೂಪಾಯಿ ವಾಪಸ್ ಇಸ್ಕೊಂಡು ನನಗೆ ಆಟೋಗೆ ಕೊಡು, ನೀನು ಪೂರ್ತಿ ಟ್ರೀಟ್ಮೆಂಟ್ ತೊಗೊಂಡೇ ಬರಬೇಕು ಮನೆಗೆ ಅಂತ ಹೇಳಿದ್ರು. 20 ದಿನ ಆಯಿತು. ಬಟ್ ನನಗೆ ಅವಾಗಲೂ ಸ್ವಲ್ಪ ಒಂದು ಮಟ್ಟಕ್ಕೆ ಪೀಕಲ್ಲಿದ್ದೆ. ಅವಾಗಲೂ ಆರ್ಡರ್ಸ್ ಎಲ್ಲ ಬರ್ತಾಯಿತ್ತು. ಒಂದು 20 ಡೇಸ್ ತೊಗೊಳ್ಳಿಲ್ಲ, ಆಮೇಲೆ ಆರ್ಡರ್ಸ್ ತೊಗೊಳ್ತಾ ಇದೆ. ನಂಗೆ ಆರ್ಡರ್ಸ್ ಅಲ್ಲಿ ತೊಗೊಂಡು, ಅಂದರೆ ನಮ್ಮ ತಂದೆ ತಾಯಿ ಹೆಲ್ಪಿಗಿದ್ರು, ಅವ್ರು ಮಾಡಿಕೊಡ್ತಾಯಿದ್ರು. ನಾನು ಅಲ್ಲಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ಮೇಲೆ ಇಲ್ಲಿ ಯಾಕೆ ಬರಬಾರ್ದು ಅಂತ ಹೇಳಿ ಬಂದ್ಬಿಟ್ಟೆ. ನಾನು ನಡೆಯೋಕ್ಕಾಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಕ್ರೇಪ್ ಬ್ಯಾಂಡೇಜ್ನಲ್ಲೇ ಬಂದೆ. ಮನೆಗೆ ಬಂದರೆ ನಮ್ಮ ಅತ್ತೆ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ರು. ಇವ್ರ ಅಪ್ಪ ಮಗ ಇಬ್ಬರೇ ಇದ್ದರು. ನನ್ನನ್ನು ನೋಡಿಬಿಟ್ಟು ನಮ್ಮ ಮಾವನವರು, ನೀನು ಹೋಗು, ಮತ್ತೆ ನೀನು ಹೊಟ್ಟೋಗು, ಇನ್ನು 10 ನಿಮಿಷದಲ್ಲಿ ನೀನು ಹೊಟ್ಟೋಗ್ಬೇಕು, ನೀನು ಪೂರ್ತಿ ವಾಸಿ ಮಾಡಿಕೊಂಡೇ ಬರಬೇಕು. ಏನಮ್ಮ ಎಲ್ಲ ಮಕ್ಕಳು ತಂದೆ ಮನೆಗೆ ಹೋದರೆ ಯಾವಾಗ ಬರ್ತೀಯ ಅಂತ ಕೇಳಬೇಕು, ನೀನೇನಮ್ಮ ಹೋಗ್ಬಿಟ್ಟು ಪೂರ್ತಿ ರೆಸ್ಟ್ ತೊಗೊಂಡು ಬಾ ಅಂತಂದರೆ ಹಾಗೆ ಬಂದಿದ್ಯಾ? ಇದಕ್ಕೆ ಈ ಪ್ರಾಬ್ಲಮ್ಗೋಸ್ಕರ ನೀನು ಇನ್ನೊಂದು ಸತಿ ನಿಮ್ಮ ತಂದೆ ಮನೆಗೆ ಹೋಗಬಾರ್ದು, ಪೂರ್ತಿ ರೆಸ್ಟು. ಇಲ್ಲಪ್ಪ ನಾನು ಆರ್ಡರ್ಸ್ ತೊಗೋತೀನಿ, ನೀನು ಏನಾದ್ರು ಮಾಡಮ್ಮ, ನಿನ್ನ ಪಾಡಿಗೆ ನೀನು ಓಡಾಡೋವರೆಗೂ ನೀನು ಬರಬೇಡ ಅಂತ ಹೇಳಿ ಕಳಿಸಿದ್ರು. ಈ ಥರ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು. ಬಟ್ ಇಲ್ಲಿ ಈ ಒಂದು ಆರ್ಥಿಕ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿತ್ತು? ನನಗೆ ಬೆನ್ನೆಲುಬಾಗಿದ್ರಲ್ಲ ಸರ್, ಆದ್ದರಿಂದ ನನಗೆ ಆ ಆರ್ಥಿಕ ಎಲ್ಲ ಪಕ್ಕಕ್ಕೆ ಕೊಟ್ಟೋಯ್ತು. ಪ್ರೀತಿ ಅಷ್ಟೇ, ಸಪೋರ್ಟ್. ನಾನು ಒಬ್ರಿಗೆ ಅಡುಗೆ ಮಾಡಲಿ, ಇಬ್ಬರಿಗೆ ಅಡುಗೆ ಮಾಡಲಿ, ನಾನು ಇದು ಮಾಡ್ತಿರೋದು ಚೆನ್ನಾಗಿದೆಯಾ ಇಲ್ವಾ, ನೀ ಹೇಗೆ ಮಾಡ್ತಿದ್ಯಾ, ಏನು ಮಾಡ್ತಿದ್ಯಾ, ನಂಗೆ ಎಲ್ಲ ಥರನೂ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಯಾರ್ದು ಸಪೋರ್ಟ್ ಇಲ್ಲದೆ ನಾವು ಎಲ್ಲೂ ಮುಂದುವರಿಯೋಕ್ಕಾಗೋದಿಲ್ಲ. ನನಗೆ ಹಾಗೆ ಮನೆಯಲ್ಲಿ ತುಂಬ ಸಪೋರ್ಟ್ ಸಿಗ್ತದೆ. ಮತ್ತು ಈ ಕ್ಯಾಟ್ರಿಂಗ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಅನಿಸಿದ್ದು ಅದೇ, ಎಲ್ರಿಗೂ ಗೊತ್ತಿರೋ ಹಾಗೆ ಇವರು ರಾಜ್ಕುಮಾರ್ನ ವೀರಪ್ಪನ ಕಾಡಿಗೆ ಹಿಡ್ಕೊಂಡು ಹೋದಾಗ ಫಿಲಮ್ ಇಂಡಸ್ಟ್ರಿ, ಟಿವಿ ಇಂಡಸ್ಟ್ರಿ ಎಲ್ಲ ಬಂದಾಯ್ತು. ನನಗೆ ಗೊತ್ತಿದ್ದಿದ್ದು ಇದೊಂದೇ ವಿದ್ಯೆ. ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ವಯಸ್ಸಾದ ಅತ್ತೆ ಮಾವ ಇದ್ರು, ಅದಕ್ಕೋಸ್ಕರ ಈ ಹುದ್ದೆ ಶುರು ಮಾಡ್ಕೊಂಡೆ. ಒಂದು ಬಾಕ್ಸಿಂದ ಸ್ಟಾರ್ಟ್ ಆಯ್ತಾ? ಹೇಗೆ ಅದು? ಫಸ್ಟ್ ಪುಡಿಗಳು ಶುರು ಮಾಡ್ಕೊಂಡೆ. ಪುಡಿಗಳು ಶುರು ಮಾಡಾದ್ಮೇಲೆ ಸಂಕ್ರಾಂತಿ ಎಳ್ಳು ಮಾಡಿದೆ. ಸಂಕ್ರಾಂತಿ ಎಳ್ಳು ಶುರು ಮಾಡಿದ್ಮೇಲೆ ನಾನು ಬೆಂಗಳೂರಿಗೆ ಹೊಟ್ಟೋಗಿದ್ದೆ ನನ್ನ ಮಗಂದು 2nd PUCಗೋಸ್ಕರ. ಹೇಳಿದ್ನಲ್ಲ, ನಮ್ಮ ಮಾವನವ್ರಿಗೆ ಹುಷಾರಿರ್ಲಿಲ್ಲ, ಹೀಗೆ ಬಂದು ಆಗೋದೆ ಅಂತ. ಆಗ ಇಲ್ಲಿ ನಮ್ಮನೆ ಎದುರುಗಡೆ ಮನೇಲಿ ಕೃಷ್ಣಕುಮಾರಿ ಅಂತ ಇದ್ರು. ಅವರು ಏನು ಮಾಡಿದ್ರು, ಮನೇಲಿ ಬಂದು ನಮ್ಮ ಶಂಕರ್ ಅಶ್ವಥ್ ಅವ್ರ ಜೊತೆ ಈ ಥರ ಸುಧಾ ಇಲ್ವಾ, ಇದೊಂದು ಸಣ್ಣದೊಂದು ಆರ್ಡ್ರ್ ಇತ್ತು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, 5 ಜನಕ್ಕೆ, ಎಷ್ಟು ಜನಕ್ಕೆ? ಒಂದು 5 ಜನ. 5 ಜನಕ್ಕೆ ಯಾರು ಮಾಡ್ತಾರೆ ಹೋಗು ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಆವಾಗಲೂ ಫಸ್ಟು ನನ್ನನ್ನು ಬೆಂಗಳೂರಿಂದ ನೀ ಬಂದು ಮಾಡಿಕೊಟ್ಬಿಟ್ಟು ತಕ್ಷಣ ಹೋಗು ಅಂತ ಹೇಳಿ ಕಳಿಸ್ತು. ಫೋನ್ ಮಾಡಿದವರೇ ಶಂಕರ್ ಅವರು. ಆವಾಗಿಂದನೇ ನಮ್ಮದು ಶುರು ಆಗಿ ಕೇಟ್ರಿಂಗ್ ಪ್ರೊಫೆಷನ್ ಶುರು ಆಗಿದ್ದು ಅಲ್ಲಿಂದ. ಅದುವರೆಗೂ ಪುಡಿಗಳು ಅದು ಇದು ಆಗ್ತಾ ಇತ್ತು. ಪ್ರೊಫೆಷನ್ ಅಂತ ಶುರು ಮಾಡ್ಕೊಂಡಿದ್ದು ಅವಾಗ. ಈಗ ಎಷ್ಟಿದೆ ಊಟ ಎಷ್ಟು ಇದಾಗ್ತದೆ? ಎಷ್ಟು ಮನೆಗಳ್ಗ? ಈಗ ಒಂದು 30-32 ಊಟ ಹೋಗ್ತಾ ಇದೆ. ಈಗ ಒಂದು ಸಣ್ಣದೊಂದು, ಈಗ ಯೂಟ್ಯೂಬ್ನವರು ವೀರೇಶ್ ಅನ್ನೋರೊಬ್ರು ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರು. ಅದಾದ್ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ. ಒಂದು 100-120 ಚಪಾತಿ ನಂಗೆ ಅಟ್ ಎ ಟೈಮೇ ಬೇಕು. ಅಷ್ಟು ಸಹಾಯಕ್ಕೆ ಒಬ್ಬರನ್ನೇ ಇಟ್ಕೊಂಡಿರೋದು. ನಾನು
ನಾನೇ ಜೊತೆ ಸೇರ್ಕೊಂಡು ಮಾಡ್ತೀನಿ. ಹಾಂ ಎಲ್ಲ ಆದ್ಮೇಲೆ ಹೊರಗೆ ಬರ್ತೀನಿ. ಹಾಂ ನನ್ನ ಬೆಳಗ್ಗೆ ತಿಂಡಿ ಅಂತೂ ಸುಮಾರು ನನಗೆ ಪಿ ಜಿ ಮಕ್ಕಳೇ ನನಗೆ ಒಂದು 16 ಜನ ಇದ್ದಾರೆ. ಓಕೆ. ನಮ್ಮ ಮನೆಯವರು ಎಲ್ಲ ಸೇರಿದ್ರೆ ನಾವೇ ಒಂದು 25 ಜನ ನಾವೇ ಇದ್ದೀವಿ. ನಮ್ಮ ಮನೆದೊಂದು 25, ಹೊರಗಡೆ ಊಟದೊಂದು 25, ಒಂದು 60 ತಿಂಡಿ ಮಾಡಲೇಬೇಕು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ರಾತ್ರಿ ಬೆಳಗ್ಗೆ ಅಂತೂ 60 ತಿಂಡಿ ತನಕ ಇದ್ದೇ ಇದೆ. ಮಧ್ಯಾಹ್ನ ಊಟನೂ ಒಂದು 60-65 ಇದೆ ಊಟ. ಸಂಜೆಗೆ ಸ್ವಲ್ಪ ಕಮ್ಮಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಇದೆ. ಈ ದಿನಿಸು ತರೋದು, ಅಕ್ಕಿ ಬೇಳೆ ಕಾಳು ಅದೆಲ್ಲ ಒಂದು ಅಳತೆ ಸಿಕ್ತು ನಿಮಗೆ? ಹಾ, ಈಗ ಇಷ್ಟು ಜನಕ್ಕೆ ಆದರೆ ಇಷ್ಟು ಬೇಕಾಗುತ್ತೆ ಅಂತ ಅನುಭವ. ಈ ಮೇಲೆ ಇದಿದೆಯಲ್ಲ ಏನು ಪಿ ಜಿ, ಅದರ ಕಲ್ಪನೆ ಹೇಗೆ ಬಂತು? ಕಲ್ಪನೆ ಬಂದಿದ್ದು ಜಾಗ ಇದೆ ಅಂತೇಳಿ? ಜಾಗ ಅದು ಬೇರೆ ಮಕ್ಕಳೆಲ್ಲ ಬಂದು ನಮ್ಮ ಮನೇಲಿ ಊಟ ತಗೊಂಡು ಹೋಗ್ತಾ ಇದ್ರು. ಅವಾಗ ನಮ್ಮಂತ ಎಷ್ಟೋ ಮಕ್ಕಳುಗಳಿಗೆ ತುಂಬಾ ಅನುಕೂಲ ಆಗತ್ತೆ ಮನೆ ಊಟ ಅಂತ ಹೇಳಿ ಆ ಮಕ್ಕಳ ಪ್ರೇರೇಪಣೆನೆ ನನಗೆ ಪಿ ಜಿ ಮಾಡ್ಬೇಕು ಅಂತ. ಓಕೆ ಓಕೆ ಓಕೆ. ಹೇಗೆ ಹೊಂದಾಣಿಕೆ ಇದ್ದಾರೆ? ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ. ಯಾರೊಬ್ರು ನಾವು ದುಡ್ಡು ಕೊಡಲ್ವಾ, ಇವ್ರೇನ್ ಬಿಟ್ಟಿನ ಹಾಕ್ತಾರೆ ಅನ್ನೋ ಒಂದು ಮೆಂಟಾಲಿಟಿನವ್ರು ಇಲ್ವೇ ಇಲ್ಲ. ಮನೆ ತರ ನಮ್ಮ ಊಟದವರು ಅಷ್ಟೇನೆ, ಏನ್ ಸುಮ್ಮನೆ ಕೊಡ್ತಾರೆ ದುಡ್ಡು ಕೊಡಲ್ವಾ ಅನ್ನೋ ಮೆಂಟಾಲಿಟಿನವರು ಇಲ್ಲ. ಕೆಲವೊಬ್ಬರು ಒಂದಷ್ಟು ವಯಸ್ಸಾದವ್ರು ಇದ್ದಾರೆ, ಟೈಮಿಗೆ ಸರಿಯಾಗಿ ಹೋಗದೆ ಹೋದ್ರೆ ಅವಾಗ ಒಂದು ಸ್ವಲ್ಪ ಮಾತಾಡ್ತಾರೆ. ಅದು ಬಿಟ್ಟು ನಾನು ಯಾವ ಇವ್ರನ್ನೂ ನಾವು ಹೇಳೋ ಹಾಗೆ ಇಲ್ಲ. ಆ್ಯನಿವರ್ಸರಿ ಎಲ್ಲ ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಊಟ ತಗೊಂಡು 7 ವರ್ಷ ಆಯಿತು, 57ನೇ ವರ್ಷ ಆ್ಯನಿವರ್ಸರಿ. ನಿಮ್ಮ ರೆಗ್ಯುಲರಾಗಿ ಯಾರ್ಯಾರು ತಗೋತಿದ್ದಾರೆ ಮತ್ತು ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅವರೆಲ್ರಿಗೂ ಸ್ವೀಟ್ ಹಾಕ್ಬಿಡಿ ಎಲ್ಲ ಊಟದಲ್ಲಿ. ಯಾರ್ದೋ ಹುಟ್ಟಿದಬ್ಬ ಆಗುತ್ತೆ ನಮಗೆ ಹೇಳ್ತಾರೆ, ಎಲ್ರಿಗೂ ಇದನ್ನು. ನಾನು ಅಷ್ಟೇ, ನಮ್ಮ ಮನೆಯಲ್ಲಿ ಯಾರ್ದೊಂದು ಹುಟ್ಟಿದಬ್ಬ ಆಗಲಿ, ಯಾರ್ದೊಂದು ಆ್ಯನಿವರ್ಸರಿ ಆಗಲಿ, ಏನಾಗಲಿ ಎಲ್ಲ ನಮ್ಮ ಊಟದವ್ರಿಗೆ ಸ್ವೀಟು, ಬೋಂಡ, ಒಂದು ಕಲಸಿದ ಅನ್ನದಿಂದ ಹಿಡ್ದು ಎಲ್ಲ ಹಬ್ಬದ ಅಡುಗೆ ನಲ್ಲಿ ಏನೇನು ಸಾಧ್ಯವೋ ನಾನು ಎಲ್ಲ ಕೊಡ್ತೀನಿ ಅಂತ ಹೇಳಲ್ಲ. ಏನೇನು ಸಾಧ್ಯವೋ ನಮಗೆ ಪ್ಯಾಕಿಂಗ್ ಎಷ್ಟು ಸುಲಭ ಆಗುತ್ತೆ ಆ ಥರ ಆ ಸುಲಭದಲ್ಲಿ ಏನೇನು ಅವ್ರಿಗೆ ಸ್ಪೆಷಲ್ ಕೊಡ್ಬೋದು ಅದನ್ನೆಲ್ಲ ಕೊಟ್ಕೊಂಡು. ಯಾವುದೊಂದು ತಿಂಡಿನೂ 1 ವಾರದ ತನಕ ರಿಪೀಟ್ ಆಗಲ್ಲ. ಯೂಶ್ವಲಿ ತರಕಾರಿನೂ ಅಷ್ಟೇ ಅಷ್ಟೊಂದೇನು ರಿಪೀಟ್ ಆಗಲ್ಲ. ಅವ್ರಿಗೆ ಮೆನು ಲಿಸ್ಟು ನಾನು ಹಾಕ್ಕೊಂಡಿಲ್ಲ, ಸೋಮವಾರ ಇದು, ಮಂಗಳವಾರ ಇದು ಅಂತ ಹೇಳಿ. ಅವ್ರಿಗೆ ಓಪನ್ ಮಾಡಿದಾಗಲೇ ಗೊತ್ತಾಗೋದು ನಮ್ಮ ಮನೇದು ಏನು ತಿಂಡಿ ಅಂತ. ಓಕೆ. ಸ್ವಂತ ಮನೆಯಾಗೇ ಇದ್ದಾರೆ ಅಲ್ವಾ? ಎಸ್. ನನಗೂ ತುಂಬ ಇಷ್ಟವಾಗಿ ಮಾಡ್ತಾರೆ. ಅಯ್ಯೋ ಇದೇನ ಕಷ್ಟಪ್ಪ, ಅಯ್ಯೋ ಯಾವಳ ಕೈಲಾಗತ್ತಪ್ಪ, ಇಲ್ಲ ಇಲ್ಲ. ಆಸೆ ಪಟ್ಟು ಇಷ್ಟಪಟ್ಟು, ಆಸೆ ಬೇರೆ ಇಷ್ಟ ಬೇರೆ ನನ್ನ ದೃಷ್ಟಿ. ಅಂದ್ರೆ ಟೋಟಲಿ ಇಂಥ ಒಂದು ಮನೆಗೆ ಬಂದಿದ್ದಕ್ಕೆ ಯಾವ ಪಶ್ಚಾತ್ತಾಪನೂ ಇಲ್ಲ? ಖಂಡಿತ ಇಲ್ಲ. ಸುಖ ದುಃಖದಲ್ಲಿ ಎಲ್ಲ ಏನು ಅಂದರೆ ನನಗೆ ಈ ಪ್ರೊಫೆಷನ್ ಹಿಡಿದಾಗ ಕೆಲವೊಂದಷ್ಟು ಜನ ಅವರೇನೋ ಅಡುಗೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಕಣೋ, ಏನಪ್ಪ ಇದು, 1/4 kg ಚಟ್ನಿ ಪುಡಿ ಕೊಡಿ, 1/4 kg ಇದನ್ನು ಕೊಡಿ, ಒಂದು ತಿಂಡಿ ಕೊಡಿ, ಒಂದು ಊಟ ಕೊಡಿ ಅಂತ ಕೇಳಕೊಂಡು ಮನೆ ಬಾಗ್ಲ ಹತ್ರ ಬರ್ತಾರೆ ಅಂತ ಕೆಲವರೆಲ್ಲ ಬೇಜಾರು ಮಾಡ್ಕೊಂಡಿದ್ದು ಉಂಟು. ಆದರೆ ನಮ್ಮ ಮಾವನವರು ಅವ್ರನ್ನ ಏನೂ ಇಲ್ಲ, ಅವ್ರಿಗೆ ಏನೂ ತೊಂದರೆ ಇಲ್ದಿದ್ಮೇಲೆ ನನಗೆ ಈ ಹುದ್ದೆ ಹಿಡಿಯೋದಕ್ಕೇನು ಇದೆ ಎಲ್ಲ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು ನನಗೆ. ಅದರಿಂದ ಮಾಡ್ಕೊಳ್ಳೋದಕ್ಕೆ ಏನು ಖುಷಿಯಾಗಿದ್ದೀರಿ? ಖಂಡಿತ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನೆಮ್ಮದಿಯಾಗಿ ಖುಷಿಯಾಗಿ. ಮಗ ಇಲ್ಲಿ ಯೂನಿವರ್ಸಿಟಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ಮಿಂಗ್ ಕೋಚ್ ಆಗಿದ್ದಾನೆ. ಸೊಸೆ ATME ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಳೆ. ಇಲ್ಲೇ ನಮ್ ಜೊತೆನೆ ಇದ್ದಾರೆ, ಅಂದ್ರೆ ಮಾಡಿ ಮೇಲಿದ್ದಾರೆ. ಅವರು ಇಬ್ರು ತುಂಬಾ ದೈವ ಭಕ್ತರು. ಇಲ್ಲೇ ಒಂದು ರೂಮು ಅಟ್ಯಾಚ್ ಬಾತ್ರೂಮ್ ಇರೋದ್ರಲ್ಲಿ ಇದ್ದ ಅಲ್ಲಿ. ಆಮೇಲೆ ಸ್ವಲ್ಪ ಹಳೆ ಮನೆ ಆದ್ರಿಂದ ಮಳೆ ಬಂದಾಗೆಲ್ಲ ಸ್ವಲ್ಪ ಸೋರೋದು ಮಾಡೋದು ಎಲ್ಲ ಆಗ್ತಾ ಇತ್ತು. ಆ ಒಂದು ಇದನ್ನ ಪ್ಯಾಚಪ್ ಮಾಡೋಕ್ಕೆ ಮಾಡಿ ಮೇಲೆ ಶೀಟ್ ಹಾಕ್ಸೋಣ ಅಂತ ಹೋದ್ವಿ. ಆ ಶೀಟ್ ಹಾಕ್ಸೋದಕ್ಕೆ 22 ಲಕ್ಷ ಕೇಳಿದ್ರು. ಆದ್ರೂ ಆಗ ಕರೋನಾ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಆ ಮಳೆ, ಈ ಥರ ಮಳೆ ಬಂದರೆ ಈ ಮನೆ ತಡಿಯಲ್ಲ. ಬೇಸ್ ಎಲ್ಲ ತುಂಬ ಚೆನ್ನಾಗಿದೆ, ನಾವು ಇನ್ನು 3 ಇದನ್ನ ಫ್ಲೋರ್ ಹಾಕ್ಬೋದು, ಆ ಥರ ಬೇಸ್ ಇದೆ ಕೋರ್ಸ್ ಇದೆಲ್ಲನೂ. ಬಟ್ ಫಸ್ಟ್ ಫ್ಲೋರ್ದು 1-2 ಜಾಗದಲ್ಲಿ
ತಾರಸಿ ಸ್ವಲ್ಪ ಶಿಥಿಲವಾಗಿ ಆಗೋಗಿತ್ತು. ಅದಕ್ಕೇನು ಮಾಡಿದ್ವಿ, ಬೇರೆ ಏನೂ ಆಪ್ಷನ್ ಇಲ್ಲ, ಮಾಡಿ ಮೇಲೆ ಮನೆ ಕಟ್ಟಿದ್ರೇನೆ ಅದು ಆ ಪ್ರಾಬ್ಲಮ್ ಸಾಲ್ವ್ ಆಗೋದು ಅಂತ ಹೇಳಿದ್ರು. ಆ ಫಸ್ಟ್ ಫ್ಲೋರಿಂದ ಇದ್ರ ಮೇಲ್ಗಡೆನೆ ಒಂದು ಹಾಲ್ ಇದೆ, ಅಲ್ಲಿ ಅಟ್ಟ ಇತ್ತು. ಇಲ್ಲಿವರೆಗೆ ಒಂದು ಡಬಲ್ ಕಾಟ್ ಹಾಕ್ಬೋದಿತ್ತು. ಹಿಂದಿನ ಕಾಲದಲ್ಲೆಲ್ಲ ಅಟ್ಟನೇ ದೊಡ್ಡದಾಗಿ ಇರ್ತಿತ್ತಲ್ಲ, ಆ ಥರ ತಾರಸಿಯಿಂದ ಅಟ್ಟ ಸೋರಿ ಅಟ್ಟದಿಂದ ಇಲ್ಲಿ ಕೆಳಗಡೆ ತನಕ ನೀರು ಬರೋದು. ಈ ಪ್ಯಾಚ್ನ ಮುಚ್ಚಕ್ಕೋಸ್ಕರ ಮಾಡಿ ಮೇಲೆ ಮನೆ ಕಟ್ಟಿದ್ದು. ಎಲ್ಲರೂ ಏನು ತಿಳ್ಕೊಂಡ್ಬಿಟ್ರು, ಓ ಇವಳಿಗೆ ದುಡ್ಡಿನ ಆಸೆ, ಅದಕ್ಕೆ ಮನೆ ಕಟ್ಬಿಟ್ಟು ಅದನ್ನ PG ಮಾಡಿದಾಳೆ. ಖಂಡಿತ ಅಲ್ಲ. ಆದ್ರೆ ಜನಗಳು ಅದನ್ನ ಮಾತಾಡೋದಕ್ಕೂ ಅವ್ರ ಹತ್ರ ಏನು ನಾವು ದುಡ್ಡು ಕೇಳಿಲ್ಲ. ಹೌದು. ಅಂಥದ್ರಲ್ಲೂ ಯಾರು ಏನೇ ಮಾತಾಡ್ಕೊಂಡ್ರು ನಾವು ನಮ್ಮ ಮನೆನ, ನಮ್ಮ ಮಾವನವ್ರು ಕೊಟ್ಟಿರೋ ಜಾಗನ ಭದ್ರ ಮಾಡಿಕೊಂಡು ಯಾರ ಕೈ ಹತ್ರನೂ ಚಾಚದೆ ನಮ್ಮ ಪಾಡಿ ನಾವು ಜೀವನ ನಡೆಸ್ಕೊಂಡು ಹೋಗ್ತೇವೆ. ಯಾವ ಕಾಮೆಂಟಿಗೂ ಕಿವಿ ಕೊಡಲ್ಲ, ಯಾವ ಕಾಮೆಂಟಿಗೂ ಕಿವಿ ಇಲ್ಲ. ಅಶ್ವತ್ತಿಲ್ಲ ಈಗ. ಅಂದರೆ ದೈಹಿಕವಾಗಿ ಅವರು ಇಲ್ಲ ಅಷ್ಟೆ, ನಮಗೆ ಮಾನಸಿಕವಾಗಿ ಅವ್ರು ನಮ್ಮ ಜೊತೆ ಇದ್ದೇ ಇಲ್ಲ. ಮಿಸ್ ಮಾಡಿ ನಾನು ಒಂದು ಸಂಗೀತದ ಕ್ಲಾಸಿಗೆ ಹೋಗ್ತೀನಿ. ಅವಳು ನನ್ನ ಫ್ರೆಂಡ್, ಸುನೀತಾ ಚಂದ್ರಕುಮಾರ್ ಅಂತ ಹೇಳಿ, ಅವಳು ನನ್ನ ಫ್ರೆಂಡೇನೆ. ಅವಳು ಕ್ಲಾಸ್ನಲ್ಲಿ ಎಲ್ರೂ ಒಂದು ಕಡೆಯಿಂದ ಕೇಳ್ಕೊಂಡು ಬರ್ತಾರೆ, ಬೆಳಗಾಗಿದ್ದ ತಕ್ಷಣ ಏನು ಮಾಡ್ತೀರಾ ಎಲ್ಲ. ಒಂದು 80 ಜನ ಸ್ಟೂಡೆಂಟ್ಸ್ ಇದ್ವಿ. ಒಂದು ಕಡೆಯಿಂದ ಎಲ್ರೂ ಕೇಳ್ಕೊಂಡು ಬರ್ತಾರೆ. ಒಬ್ಬೊಬ್ರನ್ನ ದೇವ್ರನ್ನ ನೋಡ್ತೀನಿ, ಹಾಗೆ ಹೀಗೆ ಒಬ್ಬೊಬ್ರು ಒಂದೊಂದು ಹೇಳಿದ್ರು. ನನ್ನ ಸರ್ದಿ ಬಂತು. ನೀನು ಅಂತ ಕೇಳಿದ್ರು. ನಾನು ಮೊಬೈಲ್ ನೋಡ್ತೀನಿ. ತಕ್ಷಣ ಏನು, ನಾನು ಬೇರೆ ಯಾರು ಈ ಉತ್ತರ ಹೇಳಿರಲಿಲ್ಲ. ನಾನು ಹೇಳಿದೆ ನಾನು ಮೊಬೈಲ್ ನೋಡ್ತೀನಿ ಅಂತ. ಮೊಬೈಲ್ ನೋಡ್ತೀನಿ ಅಂದ ತಕ್ಷಣ ಬೇರೆ ಯಾರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಬಾರ್ದು ಅಂತ ಅವಳನ್ನೇ ಉತ್ತರ ಹೇಳ್ಬಿಟ್ಲು. ಅವಳು ಯಾತಕ್ಕೆ ಮೊಬೈಲ್ ನೋಡ್ತಾಳೆ ಅಂತಂದ್ರೆ, ಆ ಮೊಬೈಲ್ನಲ್ಲಿ ಅವ್ರ ಮಾವನ ಫೋಟೋ ಇದೆ, ಅವರೇ ದೇವರು, ಅದನ್ನೇ ಕಣ್ಗೊತ್ಕೊಂಡು ಎದ್ದೇಳೋದು. ನಮ್ಮ ಎಲ್ಲಾರ ಮೊಬೈಲಲ್ಲೂ ಅವ್ರದೇ ಫೋಟೋ ಇದೆ. ಅಂದ್ರೆ ಅವ್ರನ್ನ ನೋಡ್ಕೊಂಡೇ ಎದ್ದು ಬರೋದು, ಆಮೇಲೆ ದೇವ್ರಿಗೆ ಕೈ ಮುಗಿಯೋದು. ನಾವು ಅಕಸ್ಮಾತ್ ಏನಾರು ಯಾವಾಗಲೂ ಎದ್ಬಿಟ್ಟು ನಮ್ಮ ಮಾವನವ್ರನ್ನ ನೋಡದೆ ಹೋದ್ರೆ, ಏನಪ್ಪ ಇವತ್ತೇನು ಕಾದಿದ್ಯಪ್ಪ ಅನ್ನೋ ಭಾವನೆ, ಆ ಥರ ಸೆಂಟಿಮೆಂಟ್ನಲ್ಲಿದ್ದೀನಿ. ನಾನು ಧೈರ್ಯವಾಗಿ ಹೇಳ್ಕೊಳ್ತೀನಿ ಸರ್, ಎಲ್ಲರೂ ಇದು ಮಾಡ್ತಿದ್ದಾರೆ, ಅವ್ರು ಅಶ್ವಥ್ ಅವರಿಂದನೇ ಬದುಕ್ತಿರೋದು. ಹೌದು, ಖಂಡಿತವಾಗ್ಲೂ ಅಶ್ವಥ್ ಅವರಿಂದ ಹೆಸರಿಂದನೇ ನಾವು ಬದುಕ್ತಾ ಇರೋದು. ಆದರೆ ನಾವು ಅಶ್ವಥ್ ಅವರು ಸೊಸೆ ಅಂತ ಹೇಳಿ ಯಾರು ಎಲ್ಲ ಊಟ ಕೊಟ್ಟರು ನಾವು ಒಂದು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಅದನ್ನ ನಮಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ವಿನಃ ಬೇರೆ ಇನ್ನೇನು. ಅವ್ರ ಹೆಸರನ್ನ ನಾವು ದುರುಪಯೋಗ ಪಡಿಸ್ಕೊಂಡಿಲ್ಲ. ಅದು ತೆಗೆದಾಕ್ಲಿಕ್ಕೂ ಆಗಲ್ಲ, ಖಂಡಿತ ಹೋಗಿದೆ. ಹೌದು ಸರ್, ಅಲ್ವಾ? ನನ್ನ ಹೆಸರು ಸೇವ್ ಮಾಡ್ಕೊಳ್ಬೇಕಾದ್ರೂ ಸುಧಾ ಅಶ್ವಥ್ ಅಂತಾನೆ ಸೇವ್ ಮಾಡ್ಕೊಳ್ತಾರೆ, ಇಲ್ಲ ಸುಧಾ ಶಂಕರ್ ಅಶ್ವಥ್ ಅಂತ ಮಾಡ್ಕೊಳ್ತಾರೆ. ಬರೀ ಸುಧಾ ಅಂತ ಸೇವ್ ಯಾರು ಮಾಡ್ಕೊಂಡಿಲ್ಲ. ಕಾಮೆಂಟಿಗೆ ಇವಳು ಇಲ್ಲ ಸರ್, ಇಲ್ಲ. ಉಳಿದಂತೆ ಎಲ್ಲವೂ ಕ್ಷೇಮ, ಎಲ್ಲವೂ ಕ್ಷೇಮ ಸರ್, ಎಲ್ಲ ನಮ್ಮ ಅತ್ತೆಯವರು ಅಷ್ಟೇನೆ. ಏನು ಅಡುಗೆ ಮಾಡಿದ್ರು ಏನು ಅಷ್ಟೊಂದು ಕೊಂಕು ಮಾಡಿ ಅವೆಲ್ಲ ಏನು ನಾವು ಡಯಾಬಿಟಿಕ್ ಆದ್ರೂ ಸರ್, ಅವರು ನಾವು ಮಾಡಿದ್ದು ಏನು ಅಡುಗೆ ಇದ್ರು ಅದನ್ನೇ ಕೊಡ್ತಾ ಇದ್ದೆ, ಅದನ್ನೇ ತಿಂತಾ ಇದ್ದೆ. ಅವ್ರನ್ನ ಒಂದು ಬೇಸ್ ಹಾಕಿ ಬಿಟ್ಟು ಹೋಗಿದ್ದಾರೆ, ಅದ್ರ ಮೇಲೆ ನಾವು ಬೆಳ್ಕೊಂಡಿದ್ದೀವಿ ಅಷ್ಟೇ. ಅಪ್ಪ ಹಾಕಿದ ಆಲದ ಮರ ಅಂತ ಕೂತಿಲ್ಲ. ನಮ್ಮ ಮಾವನವ್ರ ಹೆಸರು ಇರ್ಬೋದು, ನಮ್ಮ ಅತ್ತೆ ಹಾಕ್ಕೊಟ್ಟಿರೋ ಬೇಸ್ ಇರ್ಬೋದು, ನಾವು ಅದನ್ನ ಶ್ರಮಪಟ್ಟು ಅಷ್ಟೆ. ಎಸ್, ಇದಲ್ಲದೆ ಬೇರೆ ಏನಾದರೂ ಹೇಳ್ಬೇಕು ಅಂತ ಅನಿಸಿದ ಒಂದು ವಿಷಯ ನನಗೆ ಹೇಳಬೇಕಂದ್ರೆ, ಅವ್ರು ಯಾವುದೋ ಎಲ್ಲೋ ಒಂದು ಕಡೆ ಬಂದಿದ್ದು, ಅವ್ರ ಮನೆಯಲ್ಲ ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಕಣೋ. ಎಲ್ಲೋ ಒಂದು ಕಡೆ ಊಟ ಕೊಡೋಕ್ಕಾದಾಗ ನಮ್ಗಿನ್ನೂ ಶುರು ಆದ ಹೊಸ್ತು, ಇದ್ರ ಬೆಲೆನೂ ಗೊತ್ತಿರಲಿಲ್ಲ. ಏನೋ ಹೊಟ್ಟೆ ಪಾಡಿಗೆ ಶುರು ಮಾಡ್ಕೊಂಡಿದ್ವಿ, ಇದ್ರ ಬೆಲೆನೂ ಗೊತ್ತಿರಲಿಲ್ಲ.
ನಾನು ಹೋಗಿ ಎಲ್ಲ ಕ್ಯಾರಿಯರು ಇಡೋಕ್ಕೆ ಹೋಗ್ತಾ ಇದ್ದೀನಿ. ನಾವು ಯಾವ ಅಸಿಸ್ಟೆಂಟ್ನೂ ಇಟ್ಕೊಂಡಿರಲಿಲ್ಲ, ನಾನೇ ಖುದ್ದಾಗಿ ಹೋಗಿ ಕೊಟ್ಬಿಟ್ಟು ಬರ್ತಾ ಇದ್ದೆ. ಆಟೋ ಮಾಡ್ಕೊಂಡು ಹೋಗಿ ಕೊಟ್ಬಿಟ್ಟು ಬರ್ತಾ ಇದ್ದೆ. ನಮ್ಮ ಹತ್ರ ಯಾವುದು 4 ವೀಲರು ಇರಲಿಲ್ಲ, ನಂಗೆ 2 ವೀಲರ್ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ. ಹೌದಾ, ಒಂದು ಮಗು ಹೀಗೆ ಮೊಬೈಲ್ ನೋಡ್ಕೊಂಡು ಮೊಬೈಲಲ್ಲಿ ಏನೋ ಇದು ಮಾಡ್ತಾ ಕೂತಿದೆ. ಬೆಲ್ ಮಾಡಿ ಈ ಥರ ಊಟ ತಂದಿದ್ದೀನಿ ಕಣಪ್ಪ. ಅಮ್ಮ ಅಡುಗೆ ಅವ್ರು ಬಂದಿದ್ದಾರೆ ಕಣಮ್ಮ ಅಂತ ಹೇಳ್ಬಿಡು. ಆ ಹುಡುಗ ಹೇಳ್ದ, ಕೊಟ್ಟೆ ಬಂದೆ. ನಾನು ದಾರಿ ಬರ್ಬೇಕಾರೆ ನೀವು ಈ ಥರ ಅಂದ್ಬಿಟ್ನಲ್ಲ ಅಂತ ಅಂದ್ಕೊಂಡು ಇದು ಮಾಡಿದೆ. ಆಮೇಲೆ ನಾನು ಬಂದು ನಮ್ಮ ಮನೆಯವ್ರಿಗೆ ಹೇಳಿದೆ, ನೋಡಿ ಆ ಥರ ಆ ಹುಡುಗ ಈ ಥರ ಅಂದ್ಬಿಟ್ಟ. ನೀನು ಅಡುಗೆ ತೊಗೊಂಡು ಕೊಟ್ಮೇಲೆ ನಿನ್ನ ಅಡುಗೆಯವರು ಅಂತರ್ದೆ ಇನ್ನೇನಂತ ಹೇಳ್ತಾರೆ, ಹೌದಲ್ವಾ? ಆಮೇಲೆ ಜನಗಳು ಅವರೇನೋ ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಏನೂ ಇಲ್ಲ ಕಣೋ ಅವ್ರಿಗೆ, ಅಡುಗೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅವರು. ನೀವು ದುಡಿಯೋದು ಏನಕ್ಕೆ ಸರ್? ಹೌದಷ್ಟೇ. ನೀವು ಯಾವುದೇ ಆಫೀಸರ್ ಆಗ್ಬೋದು, ಯಾವುದೋ ಒಂದು ಇದನ್ನ ಯಾವುದೇ ಫೀಲ್ಡಲ್ಲಿ ಇರಿ ಸರ್, ನೀವು ಹೌದು ಊಟ ಮಾಡೋದು ಹೊಟ್ಟೆಪಾಡಿಗೆ ತಾನೆ. ಹೌದು. ಒಬ್ರದ್ದು ದೊಡ್ಡ ಕೆಲಸ ಇರ್ಬೋದು, ಒಬ್ರು ಸಣ್ಣ ಕೆಲಸ ಇರ್ಬೋದು, ಆಯಾ ಕೆಲಸಕ್ಕೆ ಒಂದೊಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಯಾರು ಯಾವ ಕೆಲಸ ಮಾಡದೇ ಇದ್ರು ಯಾವುದೂ ಆಗಲ್ಲ. ನಾನು ಎಲ್ಲ ಒಂದು ಕೆಲಸಕ್ಕೂ ಒಂದು ಮರ್ಯಾದೆ ಅನ್ನೋದು ಇದ್ದೇ ಇರುತ್ತೆ. ನಂಗೆ ಅವಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಅದೇ ಇವತ್ತಿನ ದಿನ ಸರ್ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಹೋಗಿರೋದ್ರಿಂದ ನಮಗೆ ಸೂತ್ಕ ಇದೆ, ನಾವು ಯಾರಿಗೂ ಊಟ ಕಳ್ಸೋಕ್ಕಾಗಲ್ಲ ಅಂತ ನಮ್ಮ ಹುಡುಗನ ಕೈನಲ್ಲೇ ಎಲ್ಲರ ಮನೆಗೂ ಹೇಳಿ ಕಳಿಸ್ಬಿಟ್ಟೆ. ಈ ಥರ 22 ನಂತರ 22ನೇ ತಾರೀಕಿಂದ ಊಟ ಕೊಡ್ತೀವಿ, ಅದುವರೆಗೂ ಇಲ್ಲ ಅಂತ. ಸರ್ ಮೆಸೇಜ್ಗಳು ನಾನು ಉತ್ಪ್ರೇಕ್ಷೆ ಮಾಡ್ತಾಯಿಲ್ಲ, ನಾನು ನಿಮಗೆ ತೋರಿಸ್ಬಿಟ್ಟು ನೋಡಿ ನಾನು ಈ ಥರ ಅಂತ ಹೇಳಿ ನೀವು ಅದನ್ನು ಟೆಲಿಕಾಸ್ಟ್ ಮಾಡ್ತೀರಾ, ಅದಕ್ಕೆ ನಾನು ತೋರಿಸ್ಬೇಕು, ಅವೆಲ್ಲ ಏನೂ ಇಲ್ಲ. ಕೆಲವ್ರದ್ದು ಮೆಸೇಜ್ ಓಪನೇ ಮಾಡಿಲ್ಲ. ಅಲ್ಗ ನಮಗೆ ಪೇಪರ್ನಲ್ಲಿ ನೋಡಿದ್ವಿ, ಇದನ್ನು ಕಾರ್ಯ ಹರಿಶ್ಚಂದ್ರ ಘಾಟ್ನಲ್ಲಿ 12 ಗಂಟೆಗೆ ಆಗತ್ತೆ ಅಂತ ನೋಡಿದ್ವಿ, ನೀವು ಸಂಜೆಯಿಂದ ನಿಮ್ಮ ಮನೆಯಲ್ಲಿ ಇದನ್ನು ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್. ನಾನು ಓಪನೇ ಮಾಡಲಿಲ್ಲ. ಕೊನೆಗೆ ಏನು ಮಾಡಿದ್ರು, ನಾನು ನೋಡಿಲ್ಲ ಅಂತ ಗೊತ್ತಾಗಿ ಫೋನೇ ಮಾಡಿಬಿಟ್ರು. ಸುಧಾ ಮೇಡಮ್, ನೀವೇನು ಮಾಡ್ಕೊತೀರೋ ಅದನ್ನೇ ಕೊಡಿ ನನಗೆ, ನಾನು ಏನೂ ಕಮೆಂಟ್ ಮಾಡಲ್ಲ, ಇದು ಹಾಗಿದೆ ಹೀಗಿದೆ ಏನೂ ಹೇಳಲ್ಲ, ನಾನು ತಗೊಳ್ತೀನಿ. ಮೇಡಮ್ ನಮ್ಮ ಮನೆಯಲ್ಲಿ ನಿಮ್ಮ ಮನೆದು ಊಟ ಶುರು ಆದಮೇಲೆ ಏನು ಸಾಮಾನು ಇಟ್ಕೊಂಡಿಲ್ಲ, ಒಂದು ಅಕ್ಕಿ ಬೇಳೆನೂ ಇಲ್ಲ ಸುಧಾ ಮೇಡಮ್ ನಮ್ಮ ಮನೇಲಿ. ನಮ್ಗೆ ಏನು ಮಾಡ್ಕೊಳ್ಳೋಣ, ಬರೀ ಹಾಲು ಕಾಫಿ ಟೀ ಒಂದೇನೆ, ಇನ್ನೇನೂ ಇಲ್ಲ. ನಂಗೆ ಅವಾಗ ಕೇಳಿದಾಗ, ಅಯ್ಯೋ ನೋಡಿದ್ಯಾ, ಒಂದು ಊಟ ಇಲ್ಲ ಅಂತಂದಾಗ ನಮ್ಮನ್ನ ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡು ಇದಕ್ಕೆ ಇವಾಗ ಈ ಥರ ಕೇಳ್ತಾ ಇದ್ದಾರೆ. ಸಾಕಲ್ಲ, ಫೋನ್ ಮಾಡ್ತಾರೆ. ಮೇಡಮ್ 2 ದಿನ ನಾನು ನಮ್ಮ ಅಜ್ಜಿಯವ್ರಿಗೆ ನಾನು ಹೋಟ್ಲಿಂದ ಏನಾದ್ರು ಮ್ಯಾನೇಜ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ PGಲಿರೋ ಮಕ್ಕಳು ಸರ್, ನಾನು ಇದನ್ನಂತೂ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಎಲ್ಲ ಪೇರೆಂಟ್ಸ್ಗಳು ಅಷ್ಟೇ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಸೂತ್ಕ ಅಂತಂದ್ರೆ ಅವ್ರ ಮನೇಲಿ ತಿನ್ಬಾರ್ದು, ಅದು ಒಂದು ಇದ್ದೇ ಇದೆ. ಅದು ಎಲ್ಲರ ಮನೆದು ಒಂದು ಜಾತಿ ಪ್ರಶ್ನೆ ಬರೋದೇ ಅದು. ಮಕ್ಕಳನ್ನ ಕೇಳಿದ್ವಿ, ನಿಮ್ಮ ಪೇರೆಂಟ್ಸ್ನ ಕೇಳಿ ಅಂತ ಹೇಳಿದ್ವಿ. ಪೇರೆಂಟ್ಸ್ಗಳನ್ನ ಕೇಳಕ್ ಮುಂಚೆನೆ ಮಕ್ಕಳು ಹೇಳಿದ್ರು. ಆಮೇಲೆ ಅವತ್ತೇ ನಾವು ಎಲ್ಲ ಮುಗಿಸ್ಕೊಂಡ್ಬಿಡೋಣ, ಇವ್ರಿಗೂ ಕಾಯಕ್ಕಾಗಲ್ಲ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನು ಇಟ್ಕೊಂಡ್ಮೇಲೆ ಬಾಡಿ ಇಟ್ಕೊಂಡಾದ್ಮೇಲೆ ಗೇಟ್ ಹಾಕಬಾರ್ದು, ಬಾಗಿಲು ಹಾಕಬಾರ್ದು, ಯಾರು ಕಾಯಕ್ಕೆ ಇರಬೇಕು, ಎಲ್ಲನೂ ಕಷ್ಟ. ಅದಕ್ಕೆ ನಮ್ಮ ಮನೆಯವರು ತುಂಬ ಪ್ರಯತ್ನ ಪಟ್ಟರು ಅವತ್ತೇ ಮುಗಿಸ್ಕೊಂಬಿಡೋಣ ಅಂತ. ಆಮೇಲೆ ಕೆಲವರು ಬರೋದೊಂದು ಇಟ್ಕೊಳ್ಬೇಕಾಯ್ತಲ್ಲ, ಹಾಗಾಗಿ ನಾವು ಅದನ್ನು ಮಾರನೇ ದಿನದ ತನಕ ಮಾಡಿದ್ವಿ. ಮಕ್ಕಳು ಹೇಳಿದ್ವಿ, ಇವತ್ತು ಏನಾದ್ರು ಒಂದು ಏರ್ಪಾಡು ಮಾಡಿಕೊಡ್ರಮ್ಮ, ನಾಳೆ ಏನಾದ್ರು ಏರ್ಪಾಡು ಮಾಡ್ಕೊಳ್ಳಿ. ಸರ್ 16 ಜನ ಮಕ್ಕಳು ಸರ್, ಯಾವಾಗ ಹೋಗಿ ಎಲ್ಲಿ ತಿಂಡಿ ತಿನ್ಕೊಂಡು ಬಂದ್ವೋ, ಏನು ವ್ಯವಸ್ಥೆ ಮಾಡ್ಕೊಂಡ್ವೋ ಏನೂ ಗೊತ್ತಿಲ್ಲ. ಆಮೇಲೆ ಕೆಲವು ಜನ ಎಲ್ಲ ರಾತ್ರಿನೇ ಬಂದ್ಬಿಟ್ರು. ಇನ್ನು ಸೋಮವಾರ ಬೆಳಗ್ಗೆ ಮೈಸೂರು ಬೆಂಗಳೂರು ಟ್ರಾಫಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರಾತ್ರಿನೇ ಬಂದ್ಬಿಟ್ರು. ಅವರೆಲ್ಲ ಬಂದರು. ನಾವಿಲ್ಲೋ ಒಂದಷ್ಟು ಚೇರ್ಗಳು ಮಾತ್ರ ಇಟ್ಕೊಂಡಿದ್ದೀವಿ, ಎಲ್ಲ ಮಕ್ಳ ಹತ್ರನೂ ಚೇರ್. ಭಾನುವಾರ ಯಾವ ಟೆಂಟ್ ಹೌಸು ತೆಗ್ದಿರೋದಿಲ್ಲ,
8 ಗಂಟೆ ಮೇಲೆ ಎಲ್ಲಿ ತೆಗ್ದಿರುತ್ತೆ. ಜನ ಬರ್ತಿದ್ದಾರೆ, ಕೂತ್ಕೊಳ್ಳೋಕ್ಕೆ ಇದಿಲ್ಲ. ಎಲ್ಲ ಮಕ್ಳುವೆ ಅವ್ರ ರೂಮಿಂದ ಎಲ್ಲ ಚೇರ್ಗಳನ್ನೂ ತೊಗೊಂಬಂದು ಅವ್ರವ್ರೆ ಹಾಕ್ಬಿಟ್ಟು, ಎಷ್ಟು ಒಬ್ಲೈಜಿಂಗ್ ಅಂತಂದರೆ ಆ ಮಕ್ಳು ಏನು ತಿಂದರು, ಏನು ಕುಡಿದ್ರು ಏನೂ ಗೊತ್ತಿಲ್ಲ ಸರ್, ಅಷ್ಟು ಸಹಕರಿಸ್ಬಿಟ್ರು ಸರ್ ಮಕ್ಕಳು. ವಂಡರ್ಫುಲ್. ಆಮೇಲೆ ಪೇರೆಂಟ್ಸ್ ಎಲ್ಲನೂ ಇದು ಮಾಡಿದಾಗ ಪೇರೆಂಟ್ಸು ಇದೇ ಉತ್ತರ ಹೇಳಿದ್ರಂತೆ, ಈಗೇನು ಊಟ ಮಾಡ್ಬೋದಾ ಏನು ಅಂತ ಕೇಳಿದ್ವಿ. ಈಗ ನೀನು ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತೀಯಾ, ಅಲ್ಲಿ ಸೂತ್ಕ ಇರೋರು ಬಂದು ಅಡುಗೆ ಮಾಡಲ್ಲ ಅಂತ ಏನು ಗೊತ್ತು? ಯಾರ ಹುದ್ದೆನಲ್ಲಿ 10 ದಿನ ರಜಾ ಕೊಡ್ತಾರೆ ಸರ್, ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋಗ್ಲೇಬೇಕು. 2 ದಿನ 3 ದಿನ ಹೌದು, ಮತ್ತೆ ಇನ್ನು ಕಾರ್ಯ ಶುರು ಮಾಡ್ಬೇಕಾದ್ರೆ 2 ದಿನ ಹೌದು. ಈ ಒಂದು 10 ದಿನನೂ ಎಲ್ಲಿ ರಜಾ ಕೊಡ್ತಾರೆ, ಎಲ್ಲಿ ರಜಾ ಸಿಗುತ್ತೆ? ಆ ಥರ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತೀರಾ, ಅಲ್ಲಿ ಏನು ಸೂತ್ಕಾಗಿರುತ್ತೋ ಅದನ್ನು ತಿನ್ನಲ್ವಾ? ಆಮೇಲೆ ಮಕ್ಳಿಗೂ ಅಷ್ಟೇ ಸರ್, ಏನೇ ಆದರೂ ಮನೆ ಊಟ ನಾವು ಮಾಡಿಕೊಡ್ತೀವಿ. ಬೇರೆ ಎಲ್ಲನೂ ನೀವು ಕೆಲವೆಲ್ಲನೂ ಏನು ತೊಗೊಂಡು ಹೋದ್ರೂ ನಾನು ಮಧ್ಯಾಹ್ನ ಊಟಕ್ಕೆ ಇಟ್ಕೊಳಕ್ಕಾಗಲ್ವಲ್ಲ, ನೀವು ಹೊರಗಡೆಯಿಂದ ತೊಗೊಂಡು ಹೋಗಿ. ಮನೆದಾದರೆ ನಾವು ಅವಾಗ ಬಿಸಿ ಮಾಡಿರ್ತೀವಿ, ಆರಿಸ್ತೀವಿ, ಹಾಕ್ತೀವಿ, ಮಾಡ್ತೀವಿ. ಈ ಹೋಟೆಲಿಂದ ತೊಗೊಂಡೋಗ್ತಾರೆ, ನಾವು ಹೋಟೆಲ್ ಬಗ್ಗೆ ಅವ್ರಿಗೇನು ಗೊತ್ತು, ಇವರು ಬಾಕ್ಸಿಗೆ ತೊಗೊಂಡೋಗಿ ಮಧ್ಯಾಹ್ನ ತಿಂತಾರೆ ಅಂತ. ಎಲ್ಲ ಪೇರೆಂಟ್ಸ್ಗೂ ಎಲ್ಲ ಮಕ್ಳಿಗೂ ನಿಜವಾಗ್ಲೂ ಸರ್ ನನ್ನ ಕೈಯಕ್ಕೆ ಮುಗಿಬೇಕು. ನಾನು ಈ ಪ್ರೊಫೆಷನ್ ಹಿಡ್ದಿದ್ದು ನನಗೆ ಸಾರ್ಥಕ ಆಯಿತು ಅಂತ ನನಗೆ ನನ್ನ ಪ್ರೊಫೆಷನಲ್ಲಿ ನಾನು ತುಂಬ ಸಂತೋಷವಾಗಿದ್ದೀನಿ ಸರ್. ಹೆಮ್ಮೆ ಇದೆ, ಖಂಡಿತ ಹೆಮ್ಮೆನೂ ಇದೆ ಸರ್. ಎಸ್, ಥ್ಯಾಂಕ್ ಯು ಸುಧಾ ಅವರೇ. ಅನ್ನಪೂರ್ಣೇಶ್ವರಿ ಅಲ್ಲ, ಅನ್ನಪೂರ್ಣೇಶ್ವರಿ ಅಂದ್ರೆ ಕಾಸು ಕೊಟ್ಟು ಅನ್ನಪೂರ್ಣೇಶ್ವರಿ ಕಾಸು, ಅದನ್ನೇ ಹೇಳಿದ್ದು, ಕಾಸು ಯಾರು ಕೊಡ್ತಾರೆ, ಬಟ್ ಊಟದ ಜೊತೆ ಪ್ರೀತಿ ಕೊಡ್ತಿರಲ್ಲ, ಅದು ಇಂಪಾರ್ಟೆಂಟ್ ಅಂತ ಅಷ್ಟೇ. ಥ್ಯಾಂಕ್ ಯು.